ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು 10ನೇ ತರಗತಿ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಅಭ್ಯಾಸ 8.3 ಡಿಸ್ಕಸ್ ಮಾಡ್ತೀನಿ. ನಾನು ಇಂದಿನ ವಿಡಿಯೋಗಳಲ್ಲಿ ಅಭ್ಯಾಸ 8.2 8.1 ಡಿಸ್ಕಸ್ ಮಾಡಿದ್ದೀನಿ. ಹಾಗೆಯೇ ಇದರ ಇಂಟ್ರಡಕ್ಷನ್ ಪಾರ್ಟನ್ನು ಕೂಡ ಮಾಡಿದ್ದೀನಿ. ಅಂದರೆ ಈಗ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದಲ್ಲಿ ಯಾವ ವಿಚಾರಗಳು ನಮಗೆ ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಈ ಅಭ್ಯಾಸ 8.3 ಡಿಸ್ಕಸ್ ಮಾಡೋದಕ್ಕೂ ಮೊದಲೇ ಜಸ್ಟ್ ಸಿಂಪಲ್ಲಾಗಿ ನಾನು ಇಂಟ್ರಡಕ್ಷನಲ್ಲಿ ಏನೇನು ಮಾಡಿದ್ದೀನಿ ಅದನ್ನು ಹಾಗೆಯೇ ಸಿಂಪಲಾಗಿ ತಿಳ್ಕೊಬೇಡ. ಅದಾದಮೇಲೆ ನಾನು ಅಭ್ಯಾಸ 8.3 ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ನೋಡೋದಾದರೆ ನಮಗೆ ಈ ಟೇಬಲ್ ಗೊತ್ತಿರಬೇಕು ಅಂತ ಹೇಳಿದೆ. ಅಂದರೆ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ತೊಗೋತೀವಿ, ಅದಕ್ಕೆ ಯಾವ ಕೋನನ ಹಾಕ್ತೀವಿ, ಅದಕ್ಕೆ ಬೆಲೆ ಏನು ಬರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ಅಂತ ಹೇಳಿದೆ. ಮತ್ತು ಇದನ್ನು ಹೇಗೆ ನೆನಪಿಟ್ಕೋಬೇಕು, ಈಸಿ ಟ್ರಿಕ್ಸ್ ಏನು ಅನ್ನೋದ್ರ ಬಗ್ಗೆನೂ ನಾನು ಡಿಸ್ಕಸ್ ಮಾಡಿದ್ದೀನಿ. ಅದನ್ನು ನನ್ನ ಹಳೆ ವೀಡಿಯೋಸ್ಗಳಲ್ಲಿ ನನ್ನ ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಬೋದು. ಅದ್ರ ಬಿಟ್ಟು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಇದನ್ನು ಹೇಗೆ ಈ ಟೇಬಲ್ ನೆನಪಿಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿರೋ ಅಂಥ ವೀಡಿಯೋಸ್ನ. ಹಾಗೆಯೇ ಅಭ್ಯಾಸ 8.3 ಡಿಸ್ಕಸ್ ಮಾಡೋದಕ್ಕೂ ಮೊದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಕಾನ್ಸೆಪ್ಟನ್ನ ಶುರು ಮಾಡ್ತಾ ಹೋಗೋಣ. ಇವಾಗ ಸೈನ್ 0 ಡಿಗ್ರಿ ಅಂತ ಹೇಳಿದ್ರೆ ನಮಗೆ 0, ಸೈನ್ 30 ಡಿಗ್ರಿ ಅಂದರೆ 1/2, ಸೈನ್ 45 ಡಿಗ್ರಿ ಅಂದರೆ 1/√2, ಸೈನ್ 60 ಡಿಗ್ರಿ ಅಂದರೆ √3/2, ಸೈನ್ 90 ಡಿಗ್ರಿ ಅಂತ ಹೇಳಿದ್ರೆ 1. ಹೀಗೆ ನಾವು ಈ ಟೇಬಲ್ನ ನಾವು ಕಂಪ್ಲೀಟಾಗಿ ಕಲ್ತ್ಕೊಬಿಡ್ಬೇಕಾಗತ್ತೆ. ಇದರಲ್ಲಿ ಏನೇ ಕೊಟ್ಟರು ಅಂದರೆ ಇವಾಗ ಎಕ್ಸಾಂಪಲ್ ಟ್ಯಾನ್ 45 ಡಿಗ್ರಿ ಅಂದರೆ ಏನು ಬರ್ಕೋಬೇಕು, 1 ಅಂತ ಬರ್ಕೋಬೇಕಾಗತ್ತೆ. ಈ ರೀತಿ ಟ್ಯಾನ್ 45 ಅಂತ ಕೊಟ್ಟಿದ್ರೆ ಡೈರೆಕ್ಟಾಗಿ 1 ಅಂತ ಬರೆಯೋಕ್ಕೆ ಬರಬೇಕು. ಸೆಕೆಂಡ್ 30 ಡಿಗ್ರಿ ಅಂತ ಕೊಟ್ಟಿದ್ರೆ 2/√3 ಅಂತ ಬರೆಯೋದಕ್ಕೆ ನಮಗೆ ಗೊತ್ತಾಗಬೇಕು. ಈ ರೀತಿ ನಾವು ಈ ಟೇಬಲ್ನ ಕಂಪ್ಲೀಟಾಗಿ ಕಲೀಲೇಬೇಕು. ಇದು ಕಲಿತ್ರೆ ಮಾತ್ರ ನಮಗೆ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠ ಅರ್ಥ ಆಗೋದಕ್ಕೆ ಸಾಧ್ಯ, ಅದರಲ್ಲಿ ಇರೋವಂಥ ಲೆಕ್ಕಗಳನ್ನ ಬಿಡಿಸೋದಕ್ಕೆ ಸಾಧ್ಯ. ಅದ್ರ ಜೊತೆಗೆ ತ್ರಿಕೋನಮಿತಿ ಅನ್ವಯ ಏನಿದೆ ಪಾಠ, ಆ ಪಾಠ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಮಗೆ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಎಲ್ಲ ಲೆಕ್ಕಗಳನ್ನ ಬಿಡಿಸೋದಕ್ಕೆ ಬರಲೇಬೇಕು. ಅದಾದಮೇಲೆ ನಮಗೆ ಈ ಟೇಬಲ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಹೇಳಿದೆ ಇಂದಿನ ವಿಡಿಯೋದಲ್ಲಿ ಎಲ್ಲನೂ ಡಿಸ್ಕಸ್ ಮಾಡಿದ್ದೆ. ಆ ತ್ರಿಕೋನಮಿತಿಯ ಅನುಪಾತಗಳನ್ನ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ತ್ರಿಕೋನಮಿತಿಯ ಅನುಪಾತಗಳು ಅಂತ ಹೇಳಿದ್ರೆ ಸೈನ್ ಥೀಟಾ, ಸೈನ್ ಅಂದರೆ ಏನು, ಅಭಿಮುಖ ಬೈ ವಿಕರ್ಣ, ಕಾಸ್ ಅಂದರೆ ಪಾರ್ಶ್ವ ಬೈ ವಿಕರ್ಣ, ಟ್ಯಾನ್ ಅಂದರೆ ಅಭಿಮುಖ ಬೈ ಪಾರ್ಶ್ವ. ಈ ರೀತಿ ಇದೆಲ್ಲ ಗೊತ್ತಿರಬೇಕು ನಮಗೆ. ಇವಾಗ ಈ ವಿಕರ್ಣ ಬೈ ಪಾರ್ಶ್ವ ಅಂತ ಹೇಳಿದ್ರೆ ನಮಗೆ ಸಿಕೆಂಟ್ ಅಂತ ಗೊತ್ತಿದೆ. ಹಾಗೆಯೇ ಪಾರ್ಶ್ವಬಾಹು ಅಭಿಮುಖ ಅಂತ ಹೇಳಿದ್ರೆ ಕಾಟ್ ಥೀಟಾ ಅಂತ ಗೊತ್ತಿದೆ. ಹೀಗೆ ಇದೆ ಎಲ್ಲ ಕಾನ್ಸೆಪ್ಟ್ಸು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಾಗೆಯೇ ಟ್ಯಾನ್ ಥೀಟಾ ಅಂತ ಹೇಳಿದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ, ಸೈನ್ ಥೀಟಾ ಬೈ ಕಾಸ್ ಥೀಟಾ, ಕಾಟ್ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಹಾಗೆಯೇ ನಾನಿಲ್ಲಿ ಒಂದು ತ್ರಿಭುಜ ಅಂತ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಯಾವ ರೀತಿ ಅಭಿಮುಖ ಬಾಹು, ಪಾರ್ಶ್ವ ಬಾಹು, ವಿಕರ್ಣ ಅಂತ ಬರ್ಕೋತೀವಿ ಅನ್ನೋದ್ರ ವಿಚಾರನೂ ಗೊತ್ತಿರಬೇಕು. ನಾನು ಈ ವಿಡಿಯೋ ಅಂದರೆ ಈ ಪಾಠನ ಶುರು ಮಾಡಿದಾಗ ಇದ್ರ ಇಂಟ್ರಡಕ್ಷನ್ ಪಾರ್ಟಲ್ಲಿ ನಾನು ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ನಾವು ಯಾವ ಕೋನ ತಗೋತೀವಿ ಅದ್ರ ಮೇಲೆ ನಾವು ಅಭಿಮುಖ ಯಾವುದು, ಪಾರ್ಶ್ವ ಯಾವುದು, ವಿಕರ್ಣ ಯಾವುದು ಅಂತ ಬರ್ಕೋತೀವಿ. ಆ ಕಾನ್ಸೆಪ್ಟ್ ಗೊತ್ತಿರಬೇಕು, ಈ ಅನುಪಾತಗಳು ಗೊತ್ತಿರಬೇಕು, ಆ ಟೇಬಲ್ ಗೊತ್ತಿರಬೇಕು. ಅದ್ರ ಜೊತೆಗೆ ವಿಲೋಮ ಅನುಪಾತಗಳು, ವಿಲೋಮ ಅನುಪಾತಗಳು, ಈ ವಿಲೋಮ ಅನುಪಾತಗಳು ನಮಗೆ ಗೊತ್ತಿರಬೇಕು. ವಿಲೋಮ ಅನುಪಾತ ಅಂದರೆ ನಮಗೆ ತ್ರಿಕೋನಮಿತಿಯ ವಿಲೋಮ ಅನುಪಾತಗಳು ಅಂತ ಹೇಳ್ಬೋದು. ಅಂದರೆ ನಮಗೆ ತ್ರಿಕೋನಮಿತಿಯ ಅನುಪಾತಗಳು ಗೊತ್ತಿದೆ, ಸೈನ್ ಥೀಟಾ, ಕಾಸ್ ಥೀಟಾ, ಇದ್ರ ಅನುಪಾತಗಳು ಗೊತ್ತಿದೆ ಅಲ್ವಾ. ಸೈನ್ ಥೀಟಾದ ವಿಲೋಮ ಅನುಪಾತ ಹೇಳಿದ್ರೆ 1/ಕೊಸಿಕೆಂಟ್ ಥೀಟಾ ಅಂತ ಬರ್ಕೋತೀವಿ. ಹಾಗೆಯೇ ಕಾಸ್ ಥೀಟಾ ಅಂತ ಹೇಳಿದ್ರೆ 1/ಸೆಕೆಂಟ್ ಥೀಟಾ ಅಂತ ಬರಿತೀವಿ. ಹಾಗೆಯೇ ಟ್ಯಾನ್ ಥೀಟಾ ಅಂತ ಹೇಳಿದ್ರೆ 1/ಕಾಟ್ ಥೀಟಾ ಅಂತ ಬರ್ಕೋತೀವಿ. ಈಗ ನಾವು ಸೈನ್ಗೆ ವಿಲೋಮ ಅನುಪಾತ ಯಾವುದು ಅಂದರೆ 1/ಕೊಸಿಕೆಂಟ್, ಕಾಸ್ಗೆ ವಿಲೋಮ ಅನುಪಾತ 1/ಸೆಕೆಂಟ್, ಟ್ಯಾನ್ಗೆ 1/ಕಾಟ್ ಅಂತ ಬರ್ಕೋತೀವಿ. ಹಾಗೆಯೇ ನಾವು ಕೊಸಿಕೆಂಟ್ ಥೀಟಾ ಅಂತ ಹೇಳಿದ್ರೆ ಕೊಸಿಕೆಂಟ್ ಥೀಟಾಗೆ ವಿಲೋಮ ಅನುಪಾತ 1/ಸೈನ್ ಥೀಟಾ. ಹಾಗೆಯೇ ಸೆಕೆಂಟ್ ಥೀಟಾಗೆ ವಿಲೋಮ ಅನುಪಾತ 1/
ಕಾಸ್ ಥೀಟಾ. ಅದೇ ರೀತಿ ಕಾಟ್ ಥೀಟಾಗೆ ವಿಲೋಮ ಅನುಪಾತ 1/tan ಥೀಟಾ ಆಗಿರುತ್ತೆ. ಇಲ್ಲಿ ಥೀಟಾಗಳಿಗೆ ಏನು ಬರೆದಿದ್ದೀನಿ, ಈ ಜಾಗದಲ್ಲಿ ನಾವು ಬೇಕಾದರೆ ಅಲ್ಲಿ ಯಾವುದೇ ಕೋನಗಳು ನಮಗೆ ಬರ್ತಾ ಹೋಗ್ಬೋದು, ಅದ್ರ ಮೇಲೆ ನಾವು ಲೆಕ್ಕಗಳನ್ನ ಬಿಡಿಸ್ತಾ ಹೋಗ್ತೀವಿ. ಓಕೆ, ಇವಾಗ ಅಭ್ಯಾಸ 8.3 ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಅಭ್ಯಾಸ 8.3 ನೋಡ್ತಾ ಹೋಗೋಣ. ಇವಾಗ ಅಭ್ಯಾಸ 8.3 ಏನು ಮಾಡ್ತಾ ಇದ್ದೀವಿ, ಇದಕ್ಕೆ ನಾನು ಇವಾಗ ಯಾವ ವಿಚಾರಗಳನ್ನ ನಮಗೆ ಗೊತ್ತಿರಬೇಕು, ಯಾವ ಕಾನ್ಸೆಪ್ಟ್ ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ಅದೆಲ್ಲ ಮೇಯ್ನಾಗಿ ಗೊತ್ತಿರಬೇಕು, ಅದಾದರೆ ಮಾತ್ರ ನಾವು ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಓಕೆ, ಅಭ್ಯಾಸ 8.3 ನೋಡ್ತಾ ಹೋಗೋಣ. ಇದರಲ್ಲಿ ಫಸ್ಟ್ ಕ್ವೆಶನ್ ಏನಿದೆ, ಸೈನ್ ಎ, ಸಿಕೆಂಟ್ ಎ ಮತ್ತು ಟ್ಯಾನ್ ಎ ಈ ತ್ರಿಕೋನಮಿತಿ ಅನುಪಾತಗಳನ್ನು ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಏನಿದು, ಸೈನ್ ಕೊಟ್ಟಿದ್ದಾರೆ, ಸಿಕೆಂಡ್ ಕೊಟ್ಟಿದ್ದಾರೆ ಮತ್ತು ಟ್ಯಾನ್ ಕೊಟ್ಟಿದ್ದಾರೆ. ಈ ಸೈನ್, ಸಿಕೆಂಡ್, ಟ್ಯಾನ್ ಇದೇನಿದೆ, ಸೈನನ್ನು ನಾವು ಕಾಟಲ್ಲಿ, ಸೈನಲ್ಲಿ ಬರೋ ಅಂಥದ್ದು ನಮಗೆ ಕಾಟಲ್ಲಿ ಬರಬೇಕು. ಹಾಗೆಯೇ ಸಿಕೆಂಡ್ ಏನಿದೆ ಅದು ಕಾಟಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಹಾಗೆಯೇ ಟ್ಯಾನ್ ಏನಿದೆ ಅದನ್ನು ಕೂಡ ನಾವು ಕಾಟಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗಿರುತ್ತೆ. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಫಸ್ಟ್ ನಮಗೆ ಕಾಟ್ ಅಂತ ಹೇಳಿದ್ರೆ, ನಮಗೆ ಆಲ್ರೆಡಿ ನಾನು ತ್ರಿಕೋನಮಿತಿಯ ಐಡೆಂಟಿಟೀಸ್ ಅಂದರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಬರುತ್ತಲ್ವ, ನಿತ್ಯ ಸಮೀಕರಣಗಳು, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಯಾವ್ಯಾವ ಬರುತ್ತೆ ಅಂತ ಹೇಳಿದ್ರೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸಿಕೆಂಡ್ ಸ್ಕ್ವೇರ್ ಥೀಟಾ, 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ, 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಕೊಸಿಕೆಂಡ್ ಸ್ಕ್ವೇರ್ ಥೀಟಾ. ಈ ಮೂರು ನಿತ್ಯ ಸಮೀಕರಣಗಳು ಕೂಡ ನಮಗೆ ಗೊತ್ತಿರಬೇಕು. ಏನೇನು ಹೇಳಿದೆ ನಾನು, ಟ್ರಿಗ್ನೋಮೆಟ್ರಿ ಅಂದರೆ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಬರೋವಂಥ ಆ ಟೇಬಲ್ ಗೊತ್ತಿರಬೇಕು, ಎಲ್ಲ ಕೋನಗಳ ಅನುಪಾತಗಳು ಗೊತ್ತಿರಬೇಕು. ಅದಾದಮೇಲೆ ನಾವು ಅಭಿಮುಖ, ಪಾರ್ಶ್ವ, ವಿಕರ್ಣ ಅಂತ ಹೇಗೆ ಬರ್ಕೋತೀವಿ, ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಭಿಮುಖ ಯಾವುದು, ಪಾರ್ಶ್ವ ಯಾವುದು, ವಿಕರ್ಣ ಯಾವುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಲ್ವ, ಅದು ಗೊತ್ತಿರಬೇಕು. ಅದು ಬಿಟ್ಟರೆ ನೆಕ್ಸ್ಟು ವಿಲೋಮ ಅನುಪಾತಗಳು ಗೊತ್ತಿರಬೇಕು. ಅದ್ರ ಜೊತೆಗೆ ಈ ಮೂರು ತ್ರಿಕೋನಮಿತಿ ನಿತ್ಯ ಸಮೀಕರಣಗಳು ನಮಗೆ ಗೊತ್ತಿರಬೇಕು. ಇವಾಗ ನಾವು ಲೆಕ್ಕನ ಬಿಡಿಸ್ತಾ ಹೋಗೋಣ. ಮೊದಲನೇ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಕಾಟ್ ಎ ರೂಪದಲ್ಲಿ ಅವರು ಕೊಟ್ಟಿರೋ ಅಂಥ ತ್ರಿಕೋನಮಿತಿಗಳ ಅನುಪಾತಗಳನ್ನ ನಾವು ಕಂಡುಹಿಡಿತಾ ಹೋಗಬೇಕು. ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ, ಸೈನ್ ಎ, ಸಿಕೆಂಡ್ ಎ ಮತ್ತು ಟ್ಯಾನ್ ಎ ಕೊಟ್ಟಿದ್ದಾರೆ. ಕಾಟ್ ಎ ಅಂತ ಕೊಟ್ಟಿದ್ದಾರೆ ಅಂದರೆ ನಮಗೆ ಇಲ್ಲಿ ಮೂರು ಸಮೀಕರಣಗಳನ್ನ ಬರೆದೆ ಅಲ್ವಾ, ಅದರಲ್ಲಿ ಯಾವ ಸಮೀಕರಣದಲ್ಲಿ ನಮಗೆ ಕಾಟ್ ಬರುತ್ತೆ ಅಂತ ನೋಡ್ಕೋಬೇಕು. ಅದರಲ್ಲಿ ನಮಗೆ ಕೊಸಿಕೆಂಡ್ ಸ್ಕ್ವೇರ್, ಕೊಸಿಕೆಂಡ್ ಸ್ಕ್ವೇರ್ ಥೀಟಾ, ಕೊಸಿಕೆಂಡ್ ಸ್ಕ್ವೇರ್ ಎ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಗೊತ್ತಿದೆ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಗೊತ್ತಿದೆ. ಇವಾಗ ನೋಡ್ಬೋದು ಇಲ್ಲಿ ಕೊಸಿಕೆಂಡ್ ಸ್ಕ್ವೇರ್ ಎ ಈಕ್ವಲ್ ಟು 1 ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ ಅವ್ರ ಕ್ವೆಶನಲ್ಲಿ ಕೊಸಿಕೆಂಡ್ ಸ್ಕ್ವೇರ್ನ ಏನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕೊಟ್ಟಿಲ್ಲ. ಆದರೆ ನಾವು ಕೊಸಿಕೆಂಟ್ ಅಂತ ಏನಿದೆ ಅದಕ್ಕೆ ವಿಲೋಮ ಅನುಪಾತನ ಹೇಳ್ಕೊಟ್ಟೆ. ಏನದು ಈಗ ಈ ಹಿಂದೆನೇ ಡಿಸ್ಕಸ್ ಮಾಡಿದೆ ಈ ವಿಡಿಯೋದಲ್ಲೇ. ಕೊಸಿಕೆಂಡ್ ಥೀಟಾ ಅಂತ ಹೇಳಿದ್ರೆ ನಾವು ಅದಕ್ಕೆ ವಿಲೋಮ ಅನುಪಾತ 1/sin ಅಂತ ಬರಿಬೋದು ಅಂತ ಹೇಳಿದೆ, 1/sin ಥೀಟಾ ಅಂತ. ಅದೇ ರೀತಿ ಇಲ್ಲಿ ಕಾಸ್ ಸ್ಕ್ವೇರ್ ಎ ಕೊಟ್ಟಿದ್ದಾರಲ್ವ, ಅದನ್ನು ನಾವು 1/sin ಸ್ಕ್ವೇರ್ ಎ ಅಂತ ಬರಿಬೋದು. ಅಂದರೆ ಇದು ಯಾವುದಾಗಿದೆ, ವಿಲೋಮ ಅನುಪಾತ. ಈ ಕೊಸಿಕೆಂಟ್ ಹೇಗೆ ನಮಗೆ ವಿಲೋಮ ಏನಿದೆ 1/sin ಇದೆ, ಅದನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಅಲ್ಲಿ ಸ್ಕ್ವೇರ್ ಕೊಟ್ಟಿರೋದ್ರಿಂದ ನಾನು ಸ್ಕ್ವೇರ್ ಅಂತ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಈಕ್ವಲ್ ಟು ಇಲ್ಲಿ ಏನು ಕೊಟ್ಟಿದ್ದಾರೆ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಇವಾಗ ಏನು ಮಾಡೋಣ, ಇದು 1/sin ಇರೋದ್ರಿಂದ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಆಯಿತು. ನಾನೇನಾದರೂ ಈ ಅನುಪಾತ 1/sin ಇರೋದ್ರಿಂದ ಇದು ಅಂಶದಲ್ಲಿ ಒಂದಿದೆ, ಛೇದದಲ್ಲಿ ಸೈನ್ ಇದೆ, ಸೈನ್ ಸ್ಕ್ವೇರ್ ಎ ಇದೆ. ಈ ಅಂಶ ಛೇದಗಳನ್ನ ಬದಲಾಯಿಸಿದ್ರೆ ಅಂದರೆ ಛೇದದಲ್ಲಿರೋದನ್ನ ಅಂಶಕ್ಕೆ ತೊಗೊಂಡೋದ್ರೆ ಏನಾಗುತ್ತೆ ಅಂದರೆ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಈ ಅಂಶದಲ್ಲಿ ಏನಿದೆ ಅದು ಕೆಳಗಡೆ ಬರುತ್ತೆ 1 ಅಂತ, ಅದು ಬರ್ಕೊಂಡ್ರು ಒಂದೇ, ಬರ್ಕೊಳ್ಳಿಲ್ಲ ಅಂದರೂ ಒಂದೇ. ಇಲ್ಲಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇರೋದ್ರಿಂದ ಇಲ್ಲಿ ನಾವು 1/sin ಸ್ಕ್ವೇರ್ನ ಸೈನ್ ಸ್ಕ್ವೇರ್ ಎ ಅಂತ ಬರ್ಕೊಂಡಿದ್ದೀವಿ ಅಂದರೆ ಈ 1 ಪ್ಲಸ್ ಕಾಟ್ ಸ್ಕ್ವೇರ್ ಏನಾಗುತ್ತೆ ಅಂತ ಹೇಳಿದ್ರೆ 1/1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಆಗುತ್ತೆ.
ಇವಾಗ ನಮಗೆ ಅವ್ರು ಕೇಳಿರೋ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಸೈನ್ ಎನ ಯಾವುದರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, ಕಾಟ್ ಎ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಅದಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ, ಇಲ್ಲಿ ಸೈನ್ ಸ್ಕ್ವೇರ್ ಇರೋದ್ರಿಂದ ಸೈನನ್ನು ಮಾತ್ರ ಹಾಗೆ ಇಟ್ಕೊಳ್ಳೋಣ. ಈ ರೂಟನ್ನ ಇದಕ್ಕೆ ಅಪ್ಲೈ ಮಾಡೋಣ. ಅಂದರೆ ಈ ಸ್ಕ್ವೇರ್ನ ನಾವು ಈ ಕಡೆ ಶಿಫ್ಟ್ ಮಾಡಿದ್ರೆ ಅದು ರೂಟ್ ಆಗುತ್ತೆ. ಅದರಿಂದ 1/1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಆಗುತ್ತೆ. 1/cot² ಎ ಆಯಿತು. ಈಕ್ವಲ್ ಟು ರೂಟ್ 1 ಅಂದರೂ ಒಂದೇ, ಅದನ್ನು ಹಾಗೆ ಬರ್ಕೊಂಡ್ರು ಒಂದನೇ ಆಗುತ್ತೆ. 1/√1 ಪ್ಲಸ್ cot² ಎ ಆಯಿತು. ಇವಾಗ ನಮಗೆ ಸೈನ್ ಎ ಏನಿದೆ ಇದನ್ನು ನಾವು ಕಾಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ ಅಂತ ಆಯಿತು. ಇವಾಗ ನೆಕ್ಸ್ಟ್ ಏನಿದೆ, ಸಿಕೆಂಟ್ ಇದೆ, ಅದೇ ರೀತಿ ಟ್ಯಾನ್ ಇದೆ. ನಮಗೆ ಇಲ್ಲಿ ಇದನ್ನು ಬಳಸ್ಕೊಳ್ಳೋಣ. ಇವಾಗ ಸೈನ್ ಸ್ಕ್ವೇರ್ ಎ ಏನಿದೆ ಇದನ್ನು ನಾವು 1/1 ಪ್ಲಸ್ cot² ಎ ಅಂತ ಬರ್ಕೊಂಡಿದ್ದೀವಲ್ವ, ಇದನ್ನು ಯೂಸ್ ಮಾಡಿಕೊಂಡು ನಾವು ಇನ್ನು ಯಾವುದು ಸೈನ್ ಸ್ಕ್ವೇರ್ ಎ ಇರೋದ್ರಿಂದ ನಾವು ಇದನ್ನು ಬೇರೆ ರೀತಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗಬೇಕಾಗತ್ತೆ. ಅದು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವಾಗ ಸೈನ್ ಸಿಕ್ಕಿದೆ ನಮಗೆ, ಸೈನನ್ನು ಕಾಟಲ್ಲಿ ಎಕ್ಸ್ಪ್ರೆಸ್ ಮಾಡಾಯಿತು. ಅವ್ರು ಕೊಟ್ಟಿರೋಂಥ ಮೊದಲನೇದು ತ್ರಿಕೋನಮಿತಿ ಕಂಡುಹಿಡ್ಕೊಂಡಾಯಿತು. ಇವಾಗ ನೆಕ್ಸ್ಟ್ ನೋಡ್ಕೊಳ್ಳೋಣ. ಅದ್ರ ಜೊತೆಗೆ ಇಲ್ಲಿ ಏನು ಬಂದಿದೆ ಅಂತ ನೋಡ್ಕೋಬೇಕು. ಸೈನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ 1/1 ಪ್ಲಸ್ cot² ಎ ಇದೆ ಅಲ್ವಾ, ಅದನ್ನು ನೆನ್ಪಿಟ್ಕೊಳ್ಳಿ. ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವಾಗ ಏನಿದೆ, ಸೈನ್ ಸ್ಕ್ವೇರ್ ಎ ಅಂತ ಏನಿದೆ ಇದಕ್ಕೆ ನಮಗೆ 1/1 ಪ್ಲಸ್ cot² ಎ ಇದೆ ಅಲ್ವಾ. ನಾವು ಸೈನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾಯಿತು. ಇವಾಗ ಸೈನ್ ಸ್ಕ್ವೇರ್ ಇದೆ ಅಂತ ಹೇಳಿದ್ರೆ ನಮಗೆ ಒಂದು ತ್ರಿಕೋನಮಿತಿ ನಿತ್ಯ ಸಮೀಕರಣ ಗೊತ್ತಿದೆ. ಏನದು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ cot² ಥೀಟಾ, cot² ಥೀಟಾ ಈಕ್ವಲ್ ಟು 1 ಅಂತ. ಸಾರಿ, cos² ಕಾಟ್ ಅಲ್ಲ, cos² ಥೀಟಾ ಈಕ್ವಲ್ ಟು 1 ಅಂತ. ಇವಾಗ ಇಲ್ಲಿ ನಮಗೆ ಸೈನ್ ಸ್ಕ್ವೇರ್ ಇದೆ, ಇಲ್ಲಿ ಸೈನ್ ಸ್ಕ್ವೇರ್ ಇದೆ. ಸೊ ಈ ಸೈನ್ ಸ್ಕ್ವೇರ್ನ ಹಾಗೆ ಇಟ್ಕೊಳ್ಳೋಣ. ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಆಯಿತು. ಇಲ್ಲಿ cos² ಥೀಟಾ ಏನಿದೆ ಅದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ cos² ಥೀಟಾ ಆಯಿತು. ಇವಾಗ ನಾವು 1 ಮೈನಸ್ cos² ಥೀಟಾ ಅಂದರೆ ಸೈನ್ ಸ್ಕ್ವೇರ್ ಜಾಗದಲ್ಲಿ 1 ಮೈನಸ್ cos² ಥೀಟಾ ಅಂತ ಬರ್ಕೋಬೋದು. ಸೊ ಇವಾಗ ಅದನ್ನು ಬರ್ಕೊಳ್ಳೋಣ. ಸೈನ್ ಸ್ಕ್ವೇರ್ ಜಾಗದಲ್ಲಿ 1 ಮೈನಸ್ cot² ಥೀಟಾ ಅಂತ ಬರಿಬೋದು, cos² ಅಂತ. ಈಗ ಸೈನ್ ಸ್ಕ್ವೇರ್ ಜಾಗಕ್ಕೆ ನಾನು 1 ಮೈನಸ್ cos² ಎ ಅಂತ ಬರ್ಕೋತಾ ಇದ್ದೀನಿ. ಈಕ್ವಲ್ ಟು 1/1 ಪ್ಲಸ್ cot² ಎ ಆಯಿತು. ಇವಾಗ ಏನು ಮಾಡೋಣ, ಇಲ್ಲಿ 1 ಮೈನಸ್ ಇರೋದ್ರಿಂದ ಇಲ್ಲಿ ಈ 1ನ ಹಾಗೆ ಬರ್ಕೋತೀನಿ. ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಮೈನಸ್ ಆಗುತ್ತೆ. 1/1 ಪ್ಲಸ್ cot² ಎ ಆಯಿತು. ಈಕ್ವಲ್ ಟು ಇದು cos² ಆಯಿತು. ನಾನು ಯಾಕೆ ಈ ಸೈನ್ ಸ್ಕ್ವೇರ್ನ ತೊಗೊಂಡು ನಾವು ಯಾವ ರೀತಿನಾದ್ರು ಕಂಡುಹಿಡ್ಕೋತಾ ಹೋಗ್ಬೋದು, ಇದೇ ಪ್ರೊಸೀಜರ್ನೇ ಫಾಲೋ ಮಾಡಬೇಕು ಅಂತ ಏನಿಲ್ಲ. ನಾನಿಲ್ಲಿ ಸೈನ್ ಸ್ಕ್ವೇರ್ನ ಯಾಕೆ ಉಳಿಸ್ಕೊಂಡು ಸೈನ್ ಸ್ಕ್ವೇರ್ನ ತೊಗೊಂಡು ಇದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೈನ್ ಸ್ಕ್ವೇರ್ ಇರೋದ್ರಿಂದ ನಮಗೆ ನಿತ್ಯ ಸಮೀಕರಣದಲ್ಲಿ ಗೊತ್ತು ಸೈನ್ ಸ್ಕ್ವೇರ್ ಪ್ಲಸ್ cos² ಈಕ್ವಲ್ ಟು 1 ಅಂತ. ಅದರಲ್ಲಿ ನಾವು ಕಾಸಿಗೆ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಆ cos² ನಾವು ಸಿಕೆಂಟಾಗಿ ಕನ್ವರ್ಟ್ ಮಾಡ್ಕೋಬೋದು. ಅದರಿಂದ ಇಲ್ಲಿ ಸಿಕೆಂಟ್ ಕಂಡುಹಿಡಿಯೋದಕ್ಕೆ ಕೇಳಿರೋದ್ರಿಂದ ನಾವು ಕಾಸ್ನ ವಿಲೋಮ ಅನುಪಾತ ಸಿಕೆಂಟ್ ಆಗಿರೋದ್ರಿಂದ ನಾನು ಇಲ್ಲಿ 1 ಮೈನಸ್ cos² ಉಳಿಸ್ಕೊಂಡೆ. ಇವಾಗ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ 1 ಮೈನಸ್ 1/1 ಪ್ಲಸ್ cot² ಎ ಇದೆ. ಇವಾಗ ನಾನು ಇದಕ್ಕೆ ಲಾಸಹ ಕಂಡುಹಿಡ್ಕೊಂಡ್ರೆ ನಮಗೆ 1 ಪ್ಲಸ್ cot² ಎ ಅಂತಲೇ ಸಿಗುತ್ತೆ. ಇವಾಗ ನಾವು 1 ಪ್ಲಸ್ cot² ಏನಿದೆ ಅದನ್ನು 1 ಜೊತೆ ಗುಣಿಸಿದ್ರೆ 1 ಪ್ಲಸ್ cot² ಏನೇ ಬರುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಹಾಕೋಣ. ಈ 1ನ ಹಾಗೆ ಇಟ್ಕೋತೀನಿ. ಈಕ್ವಲ್ ಟು cos² ಎ ಆಯಿತು. ಇವಾಗ 1 ಕ್ಯಾನ್ಸಲ್ ಮಾಡೋಣ. ಇವಾಗ ಏನು ಉಳಿದಿದೆ ನಮಗೆ ಅದನ್ನು ಬರ್ಕೊಳ್ಳೋಣ. ಇವಾಗ ನೋಡೋದಾದರೆ ಇಲ್ಲಿ ಉಳಿದಿರೋ ಅಂಥದ್ದು ನಮಗೆ cot² ಎ ಡಿವೈಡೆಡ್ ಬೈ 1 ಪ್ಲಸ್ cot² ಎ ಈಕ್ವಲ್ ಟು cos² ಅಂತ ಉಳಿದಿದೆ.
ಇವಾಗ ನಮಗೆ ಕಾಸ್ ಸ್ಕ್ವೇರ ವಿಲೋಮ ಅನುಪಾತ ಗೊತ್ತು. ಕಾಸ್ ಸ್ಕ್ವೇರ್ ಅನ್ನೋದಕ್ಕಿಂತ ಕಾಸ್ನ ವಿಲೋಮ ಅನುಪಾತ ಏನಂತ ಗೊತ್ತಿದೆ, 1/sec ಅಂತ ಗೊತ್ತಿದೆ. 1 + cot ಸ್ಕ್ವೇರ್ A ಡಿವೈಡೆಡ್ ಬೈ, ಇವಾಗ ಇದನ್ನ ಉಲ್ಟಾ ಬರ್ಕೋತಾ ಇದ್ದೀನಿ. ಅದಕ್ಕೂ ಮುಂಚೆ ಓಕೆ, ಕಾಟ್ ಸ್ಕ್ವೇರ್ ಎ ಏನಿದೆ ಅದನ್ನು ಹಾಗೆ ಬರ್ಕೋತೀನಿ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. 1 cot ಸ್ಕ್ವೇರ್ ಎ ಡಿವೈಡೆಡ್ ಬೈ 1 + cot ಸ್ಕ್ವೇರ್ ಎ ಏನಿದೆ ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ. ಇವಾಗ ಕಾಸ್ ಸ್ಕ್ವೇರ್ ಎ ಏನಿದೆ ಇದನ್ನು ನಾವು ವಿಲೋಮ ಅನುಪಾತ, ಕಾಸ್ನ ವಿಲೋಮ ಅನುಪಾತ 1/sec ಆಗುತ್ತೆ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಸೆಕೆಂಡ್ ಸ್ಕ್ವೇರ್ ಎ ಆಯಿತು. ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ, ಇಲ್ಲಿ 1/sec ಇರೋದ್ರಿಂದ ಈ ಸೆಕೆಂಟನ್ನು ನಾವು ಮೇಲೆ ಕಳಿಸೋಣ. ಈ ಅಂಶಛೇದನ ಬದಲಾಯಿಸಿದಾಗ ಏನಾಗುತ್ತೆ, ಈ ಕಡೆ ಇರೋವಂಥದ್ದು ಅಂಶಛೇದಗಳು ಬದಲಾಗುತ್ತೆ. ಇಲ್ಲಿ ಈಕ್ವಲ್ ಟು ಇದನ್ನು ಸೆಕೆಂಡ್ ಸ್ಕ್ವೇರ್ ಅಂತ ಬರ್ಕೋತೀನಿ, ಸೆಕೆಂಡ್ ಸ್ಕ್ವೇರ್ ಎ ಅಂತ. ಇದನ್ನು ಏನಾಗುತ್ತೆ 1 + cot ಸ್ಕ್ವೇರ್ ಎ ಡಿವೈಡೆಡ್ ಬೈ cot ಸ್ಕ್ವೇರ್ ಎ ಆಯಿತು. ಇವಾಗ ಇದನ್ನು ಈ ಕಡೆ ಬರ್ಕೋತೀನಿ ಅರ್ಥ ಆಗಲಿ ಅಂತ. ಸೆಕೆಂಡ್ ಸ್ಕ್ವೇರ್ ಎ ಈಕ್ವಲ್ ಟು 1 + cot ಸ್ಕ್ವೇರ್ ಎ. ಇಲ್ಲಿ ಏನು ಮಾಡ್ತಾ ಇಲ್ಲ, ಈ ಕಡೆ ಇರೋದು ಈ ಕಡೆ, ಈ ಕಡೆ ಇರೋದು ಈ ಕಡೆ ಬರ್ಕೋತಾ ಇದ್ದೀನಿ ಅಷ್ಟೇ. LHSನ ಮತ್ತು RHSನ ಶಿಫ್ಟ್ ಮಾಡ್ತಾ ಇದ್ದೀನಿ. 1 + cot ಸ್ಕ್ವೇರ್ ಎ ಆಯಿತು. ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಇರೋದ್ರಿಂದ ಇದನ್ನು ಸೆಕೆಂಡ್ ಮಾತ್ರ ನಮಗೆ ಬೇಕಾಗಿರೋದು. ಅದಕ್ಕೆ ಸೆಕೆಂಡನ್ನು ಹಾಗೆ ಉಳಿಸ್ಕೊಂಡು ನಾನು ಏನು ಮಾಡ್ತೀನಿ, ಈ ಸ್ಕ್ವೇರ್ ಇದೆ ಅಲ್ವಾ, ಈ ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1 + cot ಸ್ಕ್ವೇರ್ ಎ ಆಯಿತು. ಮತ್ತು ಇಲ್ಲಿಗೂ ಕೂಡ ಅದು ಸ್ಕ್ವೇರ್ ಅಪ್ಲೈ ಆಗುತ್ತೆ. ಸ್ಕ್ವೇರ್ ಅಪ್ಲೈ ಆದಾಗ ಏನಾಗುತ್ತೆ, ಈ ಸ್ಕ್ವೇರ್ ರೂಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನಮಗೆ ಉಳಿಯುವಂಥದ್ದು cot ಸ್ಕ್ವೇರ್ ಎ. ಇವಾಗ ಅವ್ರು ಕೇಳಿರೋ ಅಂಥ ಕ್ವೆಶನಲ್ಲಿ ಸೈನನ್ನು ಆವಾಗಲೇ ಮಾಡಿದ್ವಿ. ಈಗ ಸೆಕೆಂಡ್ ಕೂಡ ನಮಗೆ ಕಾಟಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಇವಾಗ ಎರಡೂ ಆಯಿತು. ಟ್ಯಾನ್ ಅಂತ ಅಂದರೆ ನೋಡೋಣ. ಟ್ಯಾನ್ ಅಂದರೆ ಸಿಂಪಲಾಗಿ ನಾವು ಬರ್ಕೋಬೋದು. ಈ ಕ್ವೆಶನಲ್ಲಿ ಇದನ್ನು ಯೂಸ್ ಮಾಡಿ ಅದನ್ನು ಯೂಸ್ ಮಾಡಿ ಅಂತ ಏನು ಕೊಟ್ಟಿಲ್ಲದೆ ಇರೋದ್ರಿಂದ ನಾವು ಕಾಟನ್ನು ಈಸಿಯಾಗಿ ಬರಿಬೋದು. ಕಾಟನ್ನು ಈಸಿಯಾಗಿ ಬರಿತೀವಿ ಅಂತ ಹೇಳಿದ್ರೆ ಟ್ಯಾನ್ಗೆ ಬರಿಬೇಕಾಗಿರೋದ್ರಿಂದ ಟ್ಯಾನ್ ಎ ಈಕ್ವಲ್ ಟು ಟ್ಯಾನ್ ಥೀಟಾದ ವಿಲೋಮ ಅನುಪಾತ ನಮ್ಗೆ ಗೊತ್ತಿದೆ ಏನದು, 1/cot ಎ. 1/cot ಎ. ಇವಾಗ ನಮಗೆ ಸೈನ್ ಎ ಅಂದರೆ ಏನು, ಸೈನ್ ಎನ cot ಎಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ, ಸೆಕೆಂಡ್ ಏನು ಕೂಡ cot ಎಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ, ಟ್ಯಾನ್ ಏನು ಕೂಡ cot ಎಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಓಕೆ, ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎರಡನೇ ಪ್ರಶ್ನೆಯಲ್ಲಿ ಕೋನ ಎದ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಸೆಕೆಂಡ್ ಎ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಆ ಕೋನ ಎ ಅಂತ ತಗೋತಾ ಇದ್ದೀವಿ. ಆ ಕೋನ ಎನ ಆ್ಯಂಗಲ್ ಮಾತ್ರ ಆ್ಯಂಗಲ್ ಎ ಅಂತ ತಗೋತಾ ಇದ್ದೀವಿ. ಮತ್ತು ಎಲ್ಲ ತ್ರಿಕೋನಮಿತಿ ಅನುಪಾತಗಳು ಅಂತ ಕೊಟ್ಟಿದ್ದಾರೆ. ಎಲ್ಲ ತ್ರಿಕೋನಮಿತಿ ಅನುಪಾತಗಳು ಅಂದರೆ ಸೈನ್, ಕಾಸ್, ಟ್ಯಾನ್, ಕೊಸಿಕೆನ್, ಸೆಕೆಂಡ್ ಕಾಟ್ ಏನಿದೆ, ಈ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನ ನಾವು ಸೆಕೆಂಡ್ ಎ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು ಅಂತ ಕೊಟ್ಟಿದ್ದಾರೆ. ಎಲ್ಲ ಅನುಪಾತಗಳು ಇಲ್ಲಿ ನಾವು ಏನು ಮಾಡಿದ್ವಿ, ಸೈನ್, ಸೆಕೆಂಡ್, ಟ್ಯಾನನ್ನು ನಾವು cot ಎ ರೂಪದಲ್ಲಿ ವ್ಯಕ್ತಪಡಿಸಿದ್ವಿ. ಅದೇ ರೀತಿ ಎಲ್ಲ ಕೋನಗಳನ್ನ ಇಲ್ಲಿ ಸೈನ್, ಸೆಕೆಂಡ್, ಟ್ಯಾನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ಇದರಲ್ಲಿ ಎಲ್ಲ ತ್ರಿಕೋನಮಿತಿ ಅಂತ ಕೊಟ್ಟಿರೋದ್ರಿಂದ ಎಲ್ಲ ಸೈನ್, ಕಾಸ್, ಟ್ಯಾನ್, ಕೊಸಿಕೆನ್, ಸೆಕೆಂಡ್, ಟ್ಯಾನ್ ಈ ಎಲ್ಲನೂ ಕೂಡ ಸೆಕೆಂಡ್ ಎ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು. ಓಕೆ, ಫಸ್ಟ್ ಸೆಕೆಂಡ್ ಎ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿರೋದ್ರಿಂದ ಏನು ಮಾಡೋಣ, ಸೆಕೆಂಡನ್ನೇ ಫಸ್ಟ್ ಬರ್ಕೋತಾ ಇದ್ದೀನಿ. ಸೆಕೆಂಡ್ ಎ ಅಂತ ಕೊಟ್ಟಿರೋದ್ರಿಂದ ನಾವು ಸೆಕೆಂಡ್ ಎ ಅಂತ ಬರ್ಕೋತಾ ಇದ್ದೀನಿ. ಸೆಕೆಂಡ್ ಎದ ವಿಲೋಮ ಅನುಪಾತ ಏನಾಯಿತು, 1/cos ಎ ಅಂತ ನಮಗೆ ಗೊತ್ತಿದೆ. ಇವಾಗ ನಾವು ಓರೆ ಗುಣಕಾರ ಮಾಡಿದ್ರೆ ಏನಾಗುತ್ತೆ, ಸೆಕೆಂಡ್ ಎ ಜಾಗದಲ್ಲಿ ಕಾಸ್ ಎ ಬರುತ್ತೆ. ಕಾಸ್ ಎ ಈಕ್ವಲ್ ಟು 1/sec ಎ ಆಗುತ್ತೆ. 1/sec ಎ ಅಂತ ಹೇಳಿದ್ರೆ ಇವಾಗ ನಮಗೆ ಒಂದು ತ್ರಿಕೋನಮಿತಿ ಅನುಪಾತ ಸಿಕ್ತು. ಏನದು, ಕಾಸ್ ಎ ಅಂತ ಹೇಳಿದ್ರೆ 1/sec ಎ. ಇದು ಒಂದು ಸಿಕ್ತು. ಇವಾಗ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಇವಾಗ ನಾವು ಕಾಸ್ ಎ ಜಾಗದಲ್ಲಿ ನಾವು 1/sec ಎ ಅಂತ ಕೂಡ ಬೇಕಾದ್ರೆ ಬರ್ಕೋಬೋದು. ನೆಕ್ಸ್ಟ್ ನಮಗೆ ನಿತ್ಯ ಸಮೀಕರಣ ಗೊತ್ತಿದೆ. ನಿತ್ಯ ಸಮೀಕರಣಗಳು, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಗೊತ್ತಿದೆ. ಅದನ್ನು ಇಲ್ಲಿ ಬಳಸ್ಕೊತಾ ಹೋಗೋಣ. ಏನದು, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ
ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅಂತ ಗೊತ್ತಿದೆ. ಇವಾಗ ಸೈನ್ ಸ್ಕ್ವೇರ್ ಎ ಹಾಗೆ ಇಟ್ಕೊಳ್ಳೋಣ. ಈ ಕಾಸ್ ಸ್ಕ್ವೇರ್ ಎನ ಆಲ್ರೆಡಿ ಕಂಡಿಡ್ಕೊಂಡಿದ್ದೀವಿ, ಏನದು 1/sec ಎ. ಕಾಸ್ ಅಂದರೆ ಗೊತ್ತು, 1/sec ಎ ಅಂತ. ಅದಕ್ಕೆ ನಾನು ಇವಾಗ ಫಸ್ಟು ಸೈನ್ ಸ್ಕ್ವೇರ್ ಎ ಏನಿದೆ ಅದನ್ನ ಹಾಗೆ ಇಟ್ಕೋತೀನಿ. ಈ ಒಂದನ್ನ ಹಾಗೆ ಇಟ್ಕೊಂಡು ಈ ಕಾಸ್ ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ನಮಗೆ ಮೈನಸ್ ಕಾಸ್ ಸ್ಕ್ವೇರ್ ಎ ಆಯಿತು. ಇವಾಗ ನಾವು ನಾನು ಇವಾಗಲೇ ಜಸ್ಟ್ ಪ್ರೂವ್ ಮಾಡಿದೆ ಕಾಸ್ ಎ ಅಂತ ಹೇಳಿದ್ರೆ 1/sec ಅಂತ. ಅಂದರೆ ಕಾಸ್ನ ವಿಲೋಮ ಅನುಪಾತ ಏನಾಗಿರುತ್ತೆ 1/sec. ಅದಕ್ಕೆ 1 ಮೈನಸ್ 1/ ಈ ಕಾಸ್ ಏನಿದೆ ಆ ಜಾಗಕ್ಕೆ ನಾನು ಸೆಕೆಂಡ್ ಅಂತ ಬರ್ಕೋತಾ ಇದ್ದೀನಿ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಇದು ಕೂಡ ಸೆಕೆಂಡ್ ಸ್ಕ್ವೇರ್ ಆಯಿತು. ಇದನ್ನು ಸೈನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್. ಇವಾಗ ಇದಕ್ಕೆ ಲಾಸಹ ಕಂಡಿಡ್ಕೊಂಡ್ರೆ ನಮಗೆ ಸೆಕೆಂಡ್ ಸ್ಕ್ವೇರ್ ಎ ಸಿಗುತ್ತೆ. ಈ ಸೆಕೆಂಡ್ ಸ್ಕ್ವೇರ್ ಎ ಇಂಟು 1 ಅಂತ ಹೇಳಿದ್ರೆ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಅಂತ ಆಗುತ್ತೆ. ಇದು ನಮಗೆ ಸೈನ್ ಸ್ಕ್ವೇರ್ ಎ ಅಂದರೆ ಏನು ಅಂತ ಸಿಕ್ತು. ನಮಗೆ ಬೇಕಾಗಿಯೇ ಮಾತ್ರ ಸೈನ್ ಎನ ಹಾಗೆ ಇಟ್ಕೊಳ್ಳೋಣ. ಇಲ್ಲಿ ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಆಗುತ್ತೆ. ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಸ್ಕ್ವೇರ್ ರೂಟ್ ಏನಿದೆ ಅದಾಗೆ ಇದೆ ಡಿವೈಡೆಡ್ ಬೈ ಇಲ್ಲಿ ಸೆಕೆಂಡ್ ಎ ಆಯಿತು. ಇವಾಗ ನಮಗೆ ಸೈನ್ ಎ ಅಂದರೆ ಏನು ಅಂತ ಸಿಕ್ತು. ಆಲ್ರೆಡಿ ನಮಗೆ ಕಾಸ್ ಎ ಅಂದರೆ ಸಿಕ್ತು, ಫಸ್ಟೇ ಫೈಂಡ್ ಔಟ್ ಮಾಡಿದ್ವಿ. ಅದರ ವಿಲೋಮಾನುಪಾತ 1/sec ಆಗಿತ್ತು. ಅದೇ ರೀತಿ ಇದೇನಿದೆ ಸೈನನ್ನು ಕಂಡಿಟ್ಕೊಂಡ್ವಿ. ಸೈನ್ ನಮಗೆ ಸ್ಕ್ವೇರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಡಿವೈಡೆಡ್ ಬೈ ಸೆಕೆಂಡ್ ಎ ಅಂತ ಸಿಕ್ತು. ಇವಾಗ ಎರಡು ತ್ರಿಕೋನಮಿತಿ ಅನುಪಾತಗಳನ್ನ ಕಂಡಿಡ್ಕೊಂಡ್ವಿ. ಮತ್ತು ಇಲ್ಲಿ ಸೈನ್ ಅಂದರೆ ನಮಗೆ ಯಾವುದೋ ಒಂದು ಬೆಲೆ ಸಿಕ್ಕಿದೆ. ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಕಂಟಿನ್ಯೂ ಮಾಡ್ತಾ ಹೋದರೆ ಏನಿದೆ ಇವಾಗ ಸೈನ್ ಅಂತ ಹೇಳಿದ್ರೆ ಸೈನ್ಗೆ ನಮಗೆ ವಿಲೋಮ ಅನುಪಾತ ಗೊತ್ತಿದೆ. ಏನದು ಸೈನ್ ಅಂತ ಹೇಳಿದ್ರೆ ನಮಗೆ ಇವಾಗ ಸೈನ್ ಎ ಬೆಲೆ ಸಿಕ್ಕಿದೆ ಅಲ್ವಾ, ಅದರಿಂದ ನಾನು ಸೈನ್ ಎನ ಮತ್ತೆ ತಗೋತಾ ಇದ್ದೀನಿ. ಸೈನ್ ಎಗೆ ನಮಗೆ ವಿಲೋಮ ಅನುಪಾತ 1/cosecant ಎ. ಈ ಓರೆ ಗುಣಕಾರ ಮಾಡಿಕೊಂಡ್ರೆ ಈ ಕೊಸಿಕೆಂಟ್ ಎ ಈಕ್ವಲ್ ಟು 1/sin ಎ ಅಂತ ಬರಿಬೋದು. ನಾನು ಈಗಷ್ಟೇ ಸಾಲ್ವ್ ಮಾಡಿದೆ. ಸೈನ್ ಎ ಅಂದರೆ ನಮಗೆ ಬೆಲೆ ಏನು ಸಿಕ್ತು ಅಂತ. ಸೈನ್ ಎ ಜಾಗಕ್ಕೆ ಏನು ಬರ್ಕೋತೀನಿ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ನಮಗೆ ಈ ಬೆಲೆ ಸಿಕ್ತು ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಸೆಕೆಂಡ್ ಎ ಅಂತ. ಇವಾಗ ನಾನು ಈ ಸೆಕೆಂಡ್ ಎ ಏನಿದೆ ಇದನ್ನು ನಾವು ಮೇಲೆಗೆ ಶಿಫ್ಟ್ ಮಾಡ್ಬೋದು. ಏನಾಯಿತು ಸೆಕೆಂಡ್ ಎ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಅಂತ ಸಿಕ್ತು. ಅಂದರೆ ಕೊಸಿಕೆಂಟ್ ಎ ಬೆಲೆ ಸಿಕ್ತು. ಕೊಸಿಕೆಂಟ್ ಎ ಅಂತ ಹೇಳಿದ್ರೆ ಸೆಕೆಂಡ್ ಎ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಅಂತ. ಇವಾಗ ನಾವು ಇನ್ನೂ ಒಂದು ನಿತ್ಯ ಸಮೀಕರಣ. ಇವಾಗ ನಮಗೆ ಕಾಸ್ ಅಂದರೆ ಸಿಕ್ತು, ಸೈನ್ ಅಂದರೆ ಸಿಕ್ಕಿದೆ, ಮತ್ತು ಕೊಸಿಕೆಂಟ್ ಅಂದರೆ ಸಿಕ್ಕಿದೆ. ಮತ್ತು ನಾನು ಒಂದು ನಿತ್ಯ ಸಮೀಕರಣನ ಬಳಸ್ಕೋತೀನಿ. ಆ ನಿತ್ಯ ಸಮೀಕರಣ ಬಳಸ್ಕೊಂಡು ಟ್ಯಾನ್ ಕಾಟನ್ನು ಪ್ರೂವ್ ಮಾಡ್ತಾ ಹೋಗೋಣ. ಅದು ಏನಂತ ಹೇಳಿದ್ರೆ ಫಸ್ಟ್ ನಮಗೆ ಒಂದು ನಿತ್ಯ ಸಮೀಕರಣ ಗೊತ್ತಿದೆ. ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎ ಪ್ಲಸ್ 1 ಅಂತ. ಸೆಕೆಂಡ್ ಸ್ಕ್ವೇರ್ ಎ ಪ್ಲಸ್ 1 ಅಂತ ಆಗುತ್ತೆ. ಇವಾಗ ನೋಡೋದಾದರೆ ನಮಗೆ ಒಂದು ನಿತ್ಯ ಸಮೀಕರಣ ಗೊತ್ತಿದೆ. ಏನದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎ ಅಂತ. ಸೆಕೆಂಡ್ ಸ್ಕ್ವೇರ್ ಎ ಅಂತ ಗೊತ್ತಿದೆ. ಇವಾಗ ನಾವು ಟ್ಯಾನನ್ನು ಕಂಡುಹಿಡಿಬೇಕಾಗಿರೋದ್ರಿಂದ ಈ ಟ್ಯಾನನ್ನು ಹಾಗೆ ಇಟ್ಕೊಳ್ಳೋಣ. ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಆಗುತ್ತೆ. ಈ ಪ್ಲಸ್ 1 ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ 1 ಆಯಿತು. ಇವಾಗ ಈ ಟ್ಯಾನನ್ನು ನಾವು ಬೇಕಾಗಿರೋದ್ರಿಂದ ಟ್ಯಾನನ್ನು ಹಾಗೆ ಉಳಿಸ್ಕೋತೀನಿ. ಈ ಸ್ಕ್ವೇರನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಆಯಿತು. ಇವಾಗ ನಮಗೆ ಟ್ಯಾನನ್ನು ನಾವು ಸೆಕೆಂಡಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾಯಿತು. ಅದಾದಮೇಲೆ ನಮಗೆ ಟ್ಯಾನ್ ಅಂತ ಹೇಳಿದ್ರೆ ಟ್ಯಾನ್ಗೆ ವಿಲೋಮ ಅನುಪಾತ 1/2
ಕಾಟ್ ಎ 1 ಬೈ ಕಾಟ್ ಎ ಅಂತ ಆಯಿತು. ಇದನ್ನು ಓರೆ ಗುಣಾಕಾರ ಮಾಡಿಕೊಂಡ್ರೆ ನಮಗೆ ಕಾಟ್ ಎ ಈಕ್ವಲ್ ಟು 1 ಡಿವೈಡೆಡ್ ಬೈ ಟ್ಯಾನ್ ಎ ಆಯಿತು. ಇವಾಗ ಟ್ಯಾನ್ ಎ ಅಂದರೆ ಅದ್ರ ಬೆಲೆ ಗೊತ್ತು ನಮಗೆ, 1 ಬೈ ಏನಿದೆ ಟ್ಯಾನ್ ಅಂತ ಹೇಳಿದ್ರೆ ನಮಗೆ ಸ್ಕ್ವೇರ್ ರೂಟ್ ಆಫ್ ಸಿಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಅಂತ ಗೊತ್ತಿದೆ. ಸೊ ಇದನ್ನು ಬರ್ಕೋಬೋದು. ಇವಾಗ ಕಾಟ್ ಎ ಏನಾಯಿತು, ಇದನ್ನು ಕೂಡ ನಾವು ಸಿಕೆಂಡಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾಯಿತು. ಅಂದರೆ ಅವರು ಎಲ್ಲ ಅನುಪಾತಗಳನ್ನ ಸಿಕೆಂಡ್ ಎ ರೂಪದಲ್ಲಿ ವ್ಯಕ್ತಪಡಿಸೋಕೆ ಹೇಳಿದರು. ಅದೆಲ್ಲ ಪ್ರೂವ್ ಆಯಿತು. ಇವಾಗ ನಾನು ಇದನ್ನು ಎಲ್ಲ ಅರ್ಥ ಆಗಬೇಕು ನಿಮಗೆ ಅಂತ ಹೇಳಿದ್ರೆ ನಾನು ಇವಾಗ ಏನು ಬರ್ಸ್ದೆ ಅದಷ್ಟು ಎಲ್ಲ ಸ್ಟೆಪ್ಸನ್ನು ಬರ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ್ಯಾವ ತ್ರಿಕೋನಮಿತಿ ಅನುಪಾತಗಳು ಬಂದಿದೆ ಅಂತ. ನಾವು ಫಸ್ಟ್ ಸಿಕೆಂಟ್ ತಗೊಂಡ್ವಿ, ಸಿಂಪಲಾಗಿ ಹೇಳ್ತಾ ಹೋಗ್ಬಿಡ್ತೀನಿ. ಸಿಕೆಂಟ್ ಎ ನಮ್ಮ 1 ಬೈ ಕಾಸ್ ಎ ಅಂತ ಬರ್ಕೊಂಡ್ವಿ. ಈಗ ಸಿಕೆಂಟ್ ಕಾಸಲ್ಲಿದೆ, ಇದನ್ನು ನಾವು ಕಾಸಿಗೆ ಎಕ್ಸ್ಪ್ರೆಸ್ ಮಾಡ್ಬೋದು. ಕಾಸ್ ಎ ಅಂತ ಹೇಳಿದ್ರೆ 1 ಬೈ ಸಿಕೆಂಟ್ ಅಂತ. ಇವಾಗ ಕಾಸ್ ಎಕ್ಸ್ಪ್ರೆಸ್ ಆಯಿತು. ಅದಾದಮೇಲೆ ಸೈನನ್ನು ನಾವು ಕಂಡುಹಿಡ್ಕೊಂಡ್ವಿ. ಸೈನನ್ನು ಸಿಕೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡ್ವಿ. ಸೈನ್ ಅಂತ ಹೇಳಿದ್ರೆ ಸಿಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಸ್ಕ್ವೇರ್ ರೂಟ್ ಆಗುತ್ತೆ ಡಿವೈಡೆಡ್ ಬೈ ಸಿಕೆಂಟ್ ಎ ಆಯಿತು. ಇದು ಸಿಕ್ತು ನಮಗೆ. ಅದಾದಮೇಲೆ ಕೊಸಿಕೆಂಟ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಕೊಸಿಕೆಂಟ್ ಎ ಅಂತ ಹೇಳಿದ್ರೆ ಸಿಕೆಂಟ್ ಎ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸಿಕೆಂಡ್ ಸ್ಕ್ವೇರ್ ಎ ಅಂತ, ಸಿಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಅಂತ. ಇದಾದಮೇಲೆ ನೆಕ್ಸ್ಟ್ ನಾವು ಟ್ಯಾನನ್ನು ಕಂಡುಹಿಡ್ಕೊಂಡ್ವಿ. ಟ್ಯಾನ್ ಅಂತ ಹೇಳಿದ್ರೆ ಟ್ಯಾನ್ ಎ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಿಕೆಂಡ್ ಸ್ಕ್ವೇರ್ ಎ ಪ್ಲಸ್ 1 ಸಿಕೆಂಡ್ ಸ್ಕ್ವೇರ್ ಎ ಪ್ಲಸ್ 1 ಅಂತ ಆಯಿತು. ಅದೇ ರೀತಿ ಕಾಟ್ ಅಂತ ಹೇಳಿದ್ರು ಕೂಡ ನಮಗೆ ಇದು 1 ಬೈ ಸ್ಕ್ವೇರ್ ರೂಟ್ ಆಫ್ ಸಿಕೆಂಡ್ ಸ್ಕ್ವೇರ್ ಎ ಪ್ಲಸ್ 1 ಆಯಿತು. ಮೈನಸ್ 1 ಇಲ್ಲೂ ಕೂಡ ಸೆಕೆಂಡ್ ಸ್ಕ್ವೇರ್ ಮೈನಸ್ 1 ಆಯಿತು. ಇವಾಗ ನಮಗೆ ಬೇಕಾಗಿರುವಂಥದ್ದು ಸೈನ್ ಸಿಕ್ತು, ಕಾಸ್ ಸಿಕ್ತು, ಕೊಸಿಕೆಂಟ್ ಸಿಕ್ತು, ಸಿಕೆಂಟ್ ಕೂಡ ಬರ್ಕೊಂಡಿದ್ದೀವಿ ಇಲ್ಲಿ. ಅದೇ ರೀತಿ ಟ್ಯಾನ್ ಮತ್ತು ಕಾಟ್ 6 ತ್ರಿಕೋನಮಿತಿ ಅನುಪಾತಗಳು ಕೂಡ ಇಲ್ಲಿ ಸಿಕ್ಕಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ, ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ, ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಕ್ವೆಶನ್ ಏನಿದೆ ಅಂತ ನೋಡೋಣ. ಇದು ಆಪ್ಷನ್ ಯಾವ್ದು ಸರಿ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಅದು ಹೇಗೆ ಬಂತು ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಅದರಲ್ಲಿ ಮೊದಲನೇದು ನೋಡೋಣ. ಮೊದಲನೇದರಲ್ಲಿ 9 ಸಿಕೆಂಡ್ ಸ್ಕ್ವೇರ್ ಎ, 9 ಸಿಕೆಂಡ್ ಸ್ಕ್ವೇರ್ ಎ ಮೈನಸ್ 9 ಟ್ಯಾನ್ ಸ್ಕ್ವೇರ್ ಎ ಆಗಿದೆ ಅಲ್ವಾ. ಇದರಲ್ಲಿ ನಾನು 9 ಎರಡರಲ್ಲೂ 9 ಇರೋದ್ರಿಂದ ಎರಡರೂ ಕಾಮನ್ ತೊಗೋತೀನಿ. 9ನ್ನು ಕಾಮನ್ ತೊಗೊಂಡ್ರೆ ಉಳಿದಿದ್ದು ಇಲ್ಲಿ 9 ಆಲ್ರೆಡಿ ಬರ್ಕೊಂಡಿರೋದ್ರಿಂದ ಇಲ್ಲಿ ಸಿಕೆಂಡ್ ಸ್ಕ್ವೇರ್ ಎ ಮಾತ್ರ ಉಳಿತು. ಮೈನಸ್ ಚಿಹ್ನೆ ಇದೆ, ಮೈನಸ್ ಹಾಕೋತಿದ್ದೀನಿ. ಈ 9ನ್ನು ಹೊರಗಡೆ ಆಲ್ರೆಡಿ ಬರ್ಕೊಂಡಿರೋದ್ರಿಂದ ಈ ಟ್ಯಾನ್ ಸ್ಕ್ವೇರ್ ಹಾಗೆ ಬರ್ಕೋತಾ ಇದ್ದೀನಿ. ಇವಾಗ ನಮಗೆ ನಿತ್ಯ ಸಮೀಕರಣ ಗೊತ್ತಿದೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಅಂತ. ಅದೇ ರೀತಿ ಸಿಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಅಂತ ಹೇಳಿದ್ರೆ ಇವಾಗ ನಮಗೆ ಒಂದು ನಿತ್ಯ ಸಮೀಕರಣ ಎಲ್ಲೇ ಬರೆದು ತೋರಿಸ್ತೀನಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಸಿಕೆಂಡ್ ಸ್ಕ್ವೇರ್ ಎ ಅಂತ. ನಮಗೆ ಇಲ್ಲಿರೋದು ಸಿಕೆಂಡ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಸಿಕೆಂಡ್ ಸ್ಕ್ವೇರ್ ಇದೆ, ಇಲ್ಲಿ ಟ್ಯಾನ್ ಸ್ಕ್ವೇರ್ ಇದೆ. ಈ ಟ್ಯಾನ್ ಸ್ಕ್ವೇರ್ನ ನಾವು ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, 1 ಈಕ್ವಲ್ ಟು ಸಿಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಆಯಿತು. ಇವಾಗ ನಾವು ಸಿಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ 1 ಅಂತ ಬರ್ಕೋಬೋದು. ಅದಕ್ಕೆ 9 ಈ ಬ್ರ್ಯಾಕೆಟಲ್ಲಿ ಏನಿದೆ ಇದನ್ನು ನಾವು 1 ಅಂತ ಬರೀಬೋದು. ಸೊ 9 ಒಂದ್ಲಿ 9 ಆಯಿತು. ಇದರ ಉತ್ತರ ನಮಗೆ 9 ಅಂತ ಸಿಕ್ತು. ಇದ್ರ ಉತ್ತರ 9 ಹೇಗೆ ಬಂತು ಅನ್ನೋದನ್ನು ಕೂಡ ಇಲ್ಲೇ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಏನು ಕೊಟ್ಟಿದ್ದಾರೆ, 1 ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಕ್ವೆಶನ್ ಏನು ಕೊಟ್ಟಿದ್ರೆ ಅದು ಬರ್ಕೊಳ್ಳೋಣ. 1 ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಡ್ ಥೀಟಾ ಇಂಟು 1 ಪ್ಲಸ್ ಕಾಟ್ ಥೀಟಾ ಮೈನಸ್ ಕೊಸಿಕೆಂಡ್ ಥೀಟಾ
ಇದರ ಉತ್ತರ ಏನು ಬರುತ್ತೆ ಅನ್ನೋದನ್ನ ನಾವು ಕಂಡುಹಿಡಬೇಕಾಗಿದೆ. ಇವಾಗ ಅವರು ಟ್ಯಾನ್, ಸೆಕೆಂಡ್, ಕಾಟ್, ಕೊಸಿಕೆಂಟಲ್ಲಿ ಕೊಟ್ಟಿದ್ದಾರೆ. ಯಾವುದೇ ಕ್ವೆಶನ್ಗಳು ಕೊಟ್ಟಿರಲಿ, ನಮಗೆ ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ಸೈನು ಮತ್ತು ಕಾಸ್ಗೆ ಎಕ್ಸ್ಪ್ರೆಸ್ ಮಾಡ್ಕೊಬಿಡ್ಬೇಕಾಗತ್ತೆ. ಸೈನು ಕಾಸ್ಗೆ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಲೆಕ್ಕನ ಬಿಡಿಸ್ತಾ ಹೋಗ್ಬೋದು. ಇವಾಗ ಈ ಒಂದು ಏನಿದೆ ಅದನ್ನು ಹಾಗೆ ಬರ್ಕೋತೀನಿ. ಪ್ಲಸ್ ಟ್ಯಾನನ್ನು ನಾವು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿಬೋದು, ಅದನ್ನು ಬರ್ಕೋತಾ ಇದ್ದೀನಿ. ಪ್ಲಸ್ ಸೆಕೆಂಡ್ ಥೀಟಾ ಏನಿದೆ ಇದರ ವಿಲೋಮ ಅನುಪಾತ 1 ಕಾಸ್ ಥೀಟಾ. ಇದನ್ನೆಲ್ಲನೂ ಯಾಕೆ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಮುಂದೆ ಏನು ಸಿಂಪ್ಲಿಫೈ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದರಿಂದ ಜಸ್ಟ್ ಅದರದ ಅನುಪಾತಗಳು ಏನು ಬರುತ್ತೆ ಅದನ್ನ ಏನು ಕಂಟಿನ್ಯೂ ಮಾಡ್ಬೋದು ಅದನ್ನು ಮಾಡ್ತಾ ಇದ್ದೀನಿ. ಅದಾದಮೇಲೆ ಈ ಬ್ರ್ಯಾಕೆಟಲ್ಲಿ 1 ಪ್ಲಸ್ ಕಾಟ್ ಥೀಟಾ ಅಂತ ಹೇಳಿದ್ರೆ ನಮಗೆ ಗೊತ್ತು ಕಾಸ್ ಥೀಟಾ ಬೈ ಸೈನ್ ಥೀಟಾ, ಅದನ್ನು ಬರ್ಕೋತೀನಿ. ಮೈನಸ್ ಕೊಸಿಕೆನ್ ಥೀಟಾ ಅಂತ ಹೇಳಿದ್ರೆ 1 ಬೈ ಸೈನ್ ಥೀಟಾ ಅಂತ ನಮಗೆ ಅದರ ಅನುಪಾತ, ವಿಲೋಮಾನುಪಾತ ಆಗಿರುತ್ತೆ. ಇವಾಗ ನಾವು ಇದರಲ್ಲಿ ಎಲ್ಲದಕ್ಕೂ ಲಾಸಹ ತಗೊಂಡ್ರೆ ನಮಗೇನು ಸಿಗುತ್ತೆ ಅಂತ ಹೇಳಿದ್ರೆ ಇದನ್ನು ಲಾಸಹ ತಗೊಂಡು ಲೆಕ್ಕ ಬಿಡಿಸಿ ನೋಡಿ. ಸೈನ್ ಥೀಟಾ ಕಾಸ್ ಥೀಟಾ ಮತ್ತು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ, -1 ಆಗುತ್ತೆ. ಇವಾಗ ನೋಡ್ಬೋದು ಇಲ್ಲಿ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಏನಿದೆ ಇದನ್ನು ನಾವು ಎ ಪ್ಲಸ್ ಬಿ ರೂಪದಲ್ಲಿದೆ ಅಂತ ನೋಡ್ಬೋದು. ಇವಾಗ ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 2ab ಅಂದರೆ 2 ಕಾಸ್ ಥೀಟಾ ಸೈನ್ ಥೀಟಾ. ಈ -1 ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ, ಡಿವೈಡೆಡ್ ಬೈ ಕಾಸ್ ಥೀಟಾ ಸೈನ್ ಥೀಟಾ ಆಯಿತು. ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಇದು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದರಲ್ಲಿ ಏನಿದೆ ಕಾಸ್ ಸ್ಕ್ವೇರ್ ಥೀಟಾ, ನನಗೆ ನಿತ್ಯ ಸಮೀಕರಣ ಗೊತ್ತು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ. ಸೊ ಅದಕ್ಕೆ 1 ಅಂತ ಬರ್ಕೋತೀನಿ. ಪ್ಲಸ್ 2 ಕಾಸ್ ಥೀಟಾ ಸೈನ್ ಥೀಟಾ -1 ಡಿವೈಡೆಡ್ ಬೈ ಕಾಸ್ ಥೀಟಾ ಸೈನ್ ಥೀಟಾ. ಇವಾಗ ಈ 1 ಮತ್ತು -1 ಇದೆ ಕ್ಯಾನ್ಸಲ್ ಮಾಡ್ಕೋಬೋದು. 2 ಕಾಸ್ ಥೀಟಾ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಇದೆ. ಇದೆರಡನ್ನೂ ನಾವು ಕ್ಯಾನ್ಸಲ್ ಮಾಡ್ಬೋದು. ಆನ್ಸರ್ ನಮಗೆ 2 ಸಿಗ್ತಾ ಇದೆ. ಇದರ ಆಪ್ಷನ್ ಯಾವುದಿದೆ 2. ಇದು ಹೇಗೆ ಬಂತು ಅನ್ನೋದನ್ನು ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಅದನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ನೆಕ್ಸ್ಟ್ ಕ್ವೆಶನಲ್ಲಿ ಏನಿದೆ ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇಂಟು 1 - sin a ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಏನೋ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಯಾವುದೋ ಒಂದು ಆನ್ಸರ್ ಸಿಗುತ್ತೆ. ಥರ್ಡ್ ಕ್ವೆಶನ್ ನೋಡೋಣ. ಥರ್ಡ್ ಕ್ವೆಶನಲ್ಲಿ ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇಂಟು 1 sin a ಇದೆ. ಇವಾಗ ಸಿಕೆಂಟ್ ಎನ ನಾನು ಹೇಳಿದೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ಸೈನ್ ಕಾಸ್ಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಸಿಕೆಂಟ್ ಎ ಏನಿದೆ ಅದನ್ನು 1 ಕಾಸ್ ಎ ಅಂತ ಬರಿಬೋದು. ಪ್ಲಸ್ ಟ್ಯಾನ್ ಎ ಏನಿದೆ ಅದನ್ನು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರ್ಕೋತೀನಿ. ಇದಾದಮೇಲೆ 1 - sin a ಆಗಿ ಬರ್ಕೊಳ್ಳೋಣ. ಅದಾದಮೇಲೆ 2ಕ್ಕೂ ಲಾಸಹ ಕಂಡಿಡ್ಕೊಳ್ಳೋಣ. ಕಾಸ್ ಎ ಆಗುತ್ತೆ 1 ಪ್ಲಸ್ ಸೈನ್ ಎ. ಅದಾದಮೇಲೆ ಇಲ್ಲಿ ನೋಡ್ಬೋದು ಇದು 1 - sin a ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಇದು ಎರಡನ್ನು ಅಬ್ಸರ್ವ್ ಮಾಡಿದ್ರೆ ನಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ. ಎ ಅಂದರೆ ಎರಡು ಕಡೆನೂ ಒಂದಿದೆ, ಬಿ ಅಂದರೆ ಎರಡು ಕಡೆನೂ ಸೈನ್ ಇದೆ. ನಮಗೆ ಒಂದು ಸೂತ್ರ ಗೊತ್ತು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಹೇಳಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ. ಎ ಸ್ಕ್ವೇರ್ ಅಂದರೆ ಇಲ್ಲಿ ಎ ಅಂದರೆ ಒಂದಿದೆ ಅದಕ್ಕೆ 1 ಸ್ಕ್ವೇರ್, ಮೈನಸ್ ಬಿ ಅಂತ ಅಂದರೆ ಸೈನ್ ಇದೆ ಅದಕ್ಕೆ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಥೀಟಾ ಕಾಸ್ ಎ ಆಯಿತು. ಅದಾದಮೇಲೆ ನಮಗೆ ಒಂದು ನಿತ್ಯ ಸಮೀಕರಣ ಗೊತ್ತು, ಏನಂದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ ಗೊತ್ತಿದೆ. ನಮಗೆ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಇರೋದ್ರಿಂದ ಈ ಕಾಸ್ ಸ್ಕ್ವೇರ್ನ ಹಾಗೆ ಉಳಿಸ್ಕೊಳ್ಳೋಣ. ಈ 1 ಹಾಗೆ ಬರ್ಕೋತೀನಿ. ಈ ಸೈನ್ ಸ್ಕ್ವೇರ್ ಏನಿದೆ ಅದು ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ನಮಗೆ ಕಾಸ್ ಸ್ಕ್ವೇರ್
ಥೀಟಾ ಆಗುತ್ತೆ. ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಇಲ್ಲಿ ಕಾಸ್ ಸ್ಕ್ವೇರ್ ಎ ಆಯಿತು, ಡಿವೈಡೆಡ್ ಬೈ ಕಾಸ್ ಸಿ ಎ ಆಯಿತು. ಎರಡೂ ಕಡೆ ಏನಿದೆ, ಇಲ್ಲಿ ಕಾಸ್ ಸ್ಕ್ವೇರ್ ಇದೆ, ಇಲ್ಲಿ ಕಾಸ್ ಇದೆ, ಇಲ್ಲಿ ಸ್ಕ್ವೇರ್ ಒಂದು ಕ್ಯಾನ್ಸಲ್ ಆಗಿ ಇಲ್ಲಿ ಕಾಸ್ ಆಯಿತು. ಉಳಿದಿದ್ದು ನಮಗೆ ಕಾಸ್ ಎ. ಆಪ್ಷನ್ ಡಿ ಇದ್ರ ಉತ್ತರ ಆಗಿದೆ. ಇನ್ನು ಮುಂದಿನ ಕ್ವೆಶನಲ್ಲಿ ಸಬ್ ಕ್ವೆಶನ್ 4ನೇ ಕ್ವೆಶನ್ ಇದೆ, ಅದನ್ನು ನೋಡೋಣ. ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ 1 + tan ಸ್ಕ್ವೇರ್ ಎ ಡಿವೈಡೆಡ್ ಬೈ 1 + cot ಸ್ಕ್ವೇರ್ ಎ ಇದೆ. ಅದನ್ನು ಹಾಗೆ ಬರ್ಕೊಳ್ಳೋಣ. ಫಸ್ಟು 1 + tan ಸ್ಕ್ವೇರ್ ಎ 1 + tan ಸ್ಕ್ವೇರ್ ಎ ಡಿವೈಡೆಡ್ ಬೈ 1 + cot ಸ್ಕ್ವೇರ್ ಎ. 1 + tan ಸ್ಕ್ವೇರ್ ಎ ಅಂದರೆ ಟ್ಯಾನನ್ನು ನಾವು ಕಾಟಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 1 + ಟ್ಯಾನ್ ಅಂತ ಹೇಳಿದ್ರೆ ನಾವು ಅದರ ವಿಲೋಮ ಅನುಪಾತ 1/cot ಆಗುತ್ತೆ. ಕಾಟ್ ಅಂತ ಅಂದರೆ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ನಾವು ಇದನ್ನು ಕಾಟ್ ಸ್ಕ್ವೇರ್ ಎ ಅಂತ ಬರ್ಕೊಳ್ಳೋಣ. ಹೋಲ್ ಡಿವೈಡೆಡ್ ಬೈ 1 + cot ಸ್ಕ್ವೇರ್ ಎ ಅಲ್ಲೇನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಇದಕ್ಕೆ ಲಸಹ ಕಂಡುಹಿಡ್ಕೊಂಡ್ರೆ cot ಸ್ಕ್ವೇರ್ ಎ + 1 ಡಿವೈಡೆಡ್ ಬೈ cot ಸ್ಕ್ವೇರ್ ಎ. ಲಸಹ ಕಂಡುಹಿಡ್ಕೊಂಡ್ರೆ cot ಸ್ಕ್ವೇರ್ ಎ ಇದೆ ಅಲ್ವಾ, ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಹೋಲ್ ಡಿವೈಡೆಡ್ ಬೈ ಇಲ್ಲಿ 1 + cot ಸ್ಕ್ವೇರ್ ಎ ಏನಿದೆ ಅದನ್ನು ಹಾಗೆ ಬರ್ಕೋತೀನಿ. 1 + cot ಸ್ಕ್ವೇರ್ ಎ ಅದನ್ನು ಹಾಗೆ ಬರ್ಕೊಳ್ಳೋಣ. ಇವಾಗ ನಾನು ಇದು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇದರಲ್ಲಿ cot ಸ್ಕ್ವೇರ್ ಎ ಏನಿದೆ, cot ಸ್ಕ್ವೇರ್ ಎ + 1 ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. = cot ಸ್ಕ್ವೇರ್ ಎ + 1 ಡಿವೈಡೆಡ್ ಬೈ cot ಸ್ಕ್ವೇರ್ ಎ ಇದೆ ಅಲ್ವಾ, ಅದನ್ನು ಹಾಗೆ ಬರ್ಕೊಳ್ಳೋಣ. ಈ ಹೋಲ್ ಡಿವೈಡೆಡ್ ಬೈ 1 + cot ಸ್ಕ್ವೇರ್ ಎ ಏನಿದೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ 1 + cot ಸ್ಕ್ವೇರ್ ಎ ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ ಸಪ್ರೇಟಾಗಿ. ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು 1 + cot ಸ್ಕ್ವೇರ್ ಎ ಇದೆ, ಮತ್ತು ಇಲ್ಲೂ 1 + cot ಸ್ಕ್ವೇರ್ ಎ ಇದೆ, ಮತ್ತು ಇಲ್ಲಿ ಮಲ್ಟಿಪ್ಲಿಕೇಶನ್ ಇಂಟು ಇದೆ, ಗುಣಾಕಾರ ಇದೆ. ಅದರಿಂದ ನಾವು ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಉಳಿದಿದ್ದು 1/cot ಸ್ಕ್ವೇರ್ ಎ 1/cot ಸ್ಕ್ವೇರ್ ಎ. 1/cot ಅಂದರೆ ಟ್ಯಾನ್ ಅಂತ ಗೊತ್ತಿದೆ ನಮಗೆ. 1/cot ಅಂದರೆ ಟ್ಯಾನ್, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಹಾಕೋಣ ಎ. 1 + cot ಸ್ಕ್ವೇರ್ ಎ ಅಂದರೆ ಟ್ಯಾನ್ ಸ್ಕ್ವೇರ್ ಎ ಆಯಿತು. ಇದರ ಆನ್ಸರ್ ಟ್ಯಾನ್ ಸ್ಕ್ವೇರ್ ಎ ಆಯಿತು. ಆಪ್ಷನ್ ಡಿ ಇದರ ಉತ್ತರ ಆಗಿದೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ನು ನೆಕ್ಸ್ಟ್ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಂದರೆ 4ನೇ ಕ್ವೆಶನಲ್ಲಿ ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘು ಕೋನಗಳಾಗಿವೆ. ಈ ಕೆಳಗಿನ ಸಮೀಕರಣವನ್ನು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವರು ತುಂಬ ತಲೆಗೆಡ್ಸ್ಕೋಬಾರ್ದು. ಇಲ್ಲಿ ಕ್ವೆಶನ್ ಏನಿದೆ ಅದನ್ನು ನೋಡಿಕೊಂಡು LHS ತಗೊಂಡು RHSನ ಕಂಡುಹಿಡ್ಕೋಬೇಕು. ಮತ್ತು ಫಸ್ಟ್ ಕ್ವೆಶನ್ ಏನಿದೆ ಬರ್ಕೊಳ್ಳೋಣ. ಫಸ್ಟ್ ಕ್ವೆಶನ್ ಕೊಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ, ಕೊಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಇದೆ. ಇದು ಏನಿದೆ ಇದು LHS ಆಗಿದೆ. ಇದು LHS ಆಗಿದೆ. ಇವಾಗ ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೆ, ಈ ಪಾಠ ಮಾಡಬೇಕಾದ್ರೆ ಯಾವುದೇ ಕ್ವೆಶನ್ನ ನಾವು ಟ್ರಿಗ್ನೋಮೆಟ್ರಿಲಿ ಅಂದರೆ ತ್ರಿಕೋನಮಿತಿಲಿ ಬಿಡಿಸ್ತಾ ಇದ್ದೀವಿ ಅಂತ ಹೇಳಿದಾಗ ನಮಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಸೈನ್ ಕಾಸ್ಗೆ ಕನ್ವರ್ಟ್ ಮಾಡ್ಕೊಬಿಡ್ಬೇಕು ಅಂತ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೊಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಇದೆ ಅಂತ ಹೇಳಿದ್ರೆ ಇದನ್ನು ನಾವು a - b ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಫಸ್ಟು a - b ಹೋಲ್ ಸ್ಕ್ವೇರ್ ರೂಪದಲ್ಲಿರೋದ್ರಿಂದ ಇದನ್ನು ನಾವು ಸೂತ್ರ ಬಳಸ್ಕೊಂಡು ಅಂದರೆ ನಿತ್ಯ ಸಮೀಕರಣ a - b
ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಈ ಸಮೀಕರಣನ ಯೂಸ್ ಮಾಡಿಕೊಂಡು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿಬಿಡೋಣ. ಕೊಸಿಕೆಂಟ್ ಥೀಟಾ ಏನಿದೆ ಅದನ್ನು ಎ ಅಂದ್ಕೊಳ್ಳೋಣ, ಕಾಟ್ ಥೀಟಾ ಏನಿದೆ ಅದನ್ನು ಬಿ ಅನ್ಕೋತಾ ಇದ್ದೀನಿ. ಇವಾಗ ಎ ಅಂದರೆ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 2 ಎ ಬಿ ಅಂತ ಹೇಳಿದ್ರೆ ಕೊಸಿಕೆಂಟ್ ಥೀಟಾ ಇಂಟು ಕಾಟ್ ಥೀಟಾ ಆಯಿತು ಅಲ್ವಾ. ಇವಾಗ ನಾವು ನಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಜಸ್ಟ್ ಇದನ್ನು ಸೈನ್ ಕಾಸಿಗೆ ಕನ್ವರ್ಟ್ ಮಾಡ್ಬೋಣ. ಕೊಸಿಕೆಂಟ್ ಥೀಟಾ ಇದೆ ಅಂತ ಹೇಳಿದ್ರೆ ಇದು 1/sin ಥೀಟಾ ಆಗುತ್ತೆ. ಆದರೆ ಈ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಹಾಕೋಣ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಹಾಗೆಯೇ ಕಾಟ್ ಥೀಟಾ ಅಂದರೆ ನಮಗೆ ಗೊತ್ತು ಕಾಸ್ ಸ್ಕ್ವೇರ್ ಥೀಟಾ. ಕಾಟ್ ಅಂತ ಅಂದರೆ ಕಾಸ್ ಬೈ ಸೈನ್, ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಹಾಕೋತಾ ಇದ್ದೀನಿ. ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಈ ಎರಡನ್ನ ಹಾಗೆ ಬರ್ಕೋತಾ ಇದ್ದೀನಿ. ಇಲ್ಲಿರೋ ಅಂಥ ಕೊಸಿಕೆಂಟ್ ಥೀಟಾ ಏನಿದೆ ಅದನ್ನು 1/sin ಥೀಟಾ ಇಂಟು ಕಾಸ್ ಥೀಟಾ ಬೈ ಸೈನ್ ಥೀಟಾ ಆಯಿತು. ಇವಾಗ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ಸೈನ್ ಸ್ಕ್ವೇರ್ ಇದನ್ನು 1/sin ಸ್ಕ್ವೇರ್ ಥೀಟಾ ಹಾಗೆ ಬರ್ಕೋತಾ ಇದ್ದೀನಿ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಹಾಗೆ ಬರ್ಕೋಣ ಮೈನಸ್ 2. ಇದನ್ನೆಲ್ಲ ಗುಣಿಸ್ಕೊಬೇಡೋಣ. 2 ಇಂಟು 1 ಇಂಟು ಕಾಸ್ ಥೀಟಾ ಅಂದರೆ 2 ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಇಂಟು ಸೈನ್ ಅಂತ ಹೇಳಿದ್ರೆ ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಇದು ಎಲ್ಲನೂ ಅಬ್ಸರ್ವ್ ಮಾಡಿದ್ರೆ ಎಲ್ಲದರಲ್ಲೂ ಸೈನ್ ಸ್ಕ್ವೇರ್ ಇದೆ. ಇದನ್ನು ನಾವು ಲಾಸಹ ಕಂಡುಹಿಡ್ಕೊಂಡ್ರು ಕೂಡ ನಮಗೆ ಸೈನ್ ಸ್ಕ್ವೇರೇ ಬರುತ್ತೆ. ಅದನ್ನು ಮಾಡೋಣ. ಲಾಸಹ ಕಂಡುಹಿಡ್ಕೊಂಡ್ರೆ ಇಲ್ಲಿ ನಮಗೆ ಸೈನ್ ಸ್ಕ್ವೇರ್ ಥೀಟಾ ಸಿಗುತ್ತೆ. ಸೈನ್ ಸ್ಕ್ವೇರ್ ಥೀಟಾ ಇದಾದಮೇಲೆ ಲಾಸಹ ಕಂಡುಹಿಡ್ಕೊಂಡ್ಮೇಲೆ ಇಲ್ಲಿ ನಮಗೆ ಮೇಲ್ಗಡೆ ಅಂಶದಲ್ಲಿ ಇರೋವಂಥ ಸಮೀಕರಣ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಕಾಸ್ ಸ್ಕ್ವೇರ್ 1 ಮೈನಸ್ 2 ಕಾಸ್ ಥೀಟಾ ಹಾಗೆ ಬರ್ಕೊಳ್ಳೋಣ. ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ ಏನಿದೆ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಕಾಸ್ ಥೀಟಾ ಇದೆ ಅಲ್ವಾ. ಇದನ್ನು ನಾನು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದನ್ನು ಎ ಅಂದ್ಕೊಳ್ಳೋಣ. ಒಂದು ಎ ಆಗಿದೆ, 2 ಕಾಸ್ ಸ್ಕ್ವೇರ್ ಏನಿದೆ ಅದನ್ನು ನಾನು ಬಿ ಅಂತ ಅಂದ್ಕೊಂಡ್ರೆ ಮೈನಸ್ 2ab ಅಂದ್ಕೊಂಡ್ರೆ ಇಲ್ಲಿ ನೋಡಿ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಈ ರೂಪದಲ್ಲಿ ಇದೆ. ಅದರಿಂದ ನಾನು ಇದನ್ನು ಸೂತ್ರ ಬಳಸ್ಕೊಂಡ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಅಂದರೆ ಇಲ್ಲಿ 1 ಆಗಿದೆ, ಮೈನಸ್ ಬಿ ಅಂತ ಹೇಳಿದ್ರೆ ಕಾಸ್ ಆಗಿದೆ, ಕಾಸ್ ಥೀಟಾ. ಅದರಿಂದ 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಆಯಿತು. ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಏನಿದೆ ಈ ಸೈನ್ ಸ್ಕ್ವೇರ್ ಥೀಟಾನ ನಾನು ನಿತ್ಯ ಸಮೀಕರಣ ನಮಗೆ ಗೊತ್ತಿದೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ. ಇವಾಗ ಸೈನ್ ಸ್ಕ್ವೇರ್ ನಮಗೆ ಬೇಕಾಗಿರೋದ್ರಿಂದ ಸೈನ್ ಸ್ಕ್ವೇರ್ನ ಏನಂತ ಬರ್ಕೋಬೋದು ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಇವಾಗ ಇಲ್ಲಿ ಏನಿದೆ ಸೈನ್ ಸ್ಕ್ವೇರ್ ಥೀಟಾನ ಹಾಗೆ ಇಟ್ಕೊಂಡಿದ್ದೀನಿ. ನಮಗೆ ಸೈನ್ ಸ್ಕ್ವೇರ್ ಥೀಟಾ ಬೇಕಿರೋದ್ರಿಂದ ಅದನ್ನು ಹಾಗೆ ಇಟ್ಕೊಂಡು ಈ ಕಾಸ್ ಸ್ಕ್ವೇರ್ ಥೀಟಾ ಏನಿದೆ ಅದನ್ನು ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಶಿಫ್ಟ್ ಮಾಡಿದಾಗ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಇವಾಗ ಸೈನ್ ಸ್ಕ್ವೇರ್ ಥೀಟಾ ಜಾಗಕ್ಕೆ ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋತೀನಿ. ಇದಾದಮೇಲೆ ನಾನು ಕಂಟಿನ್ಯೂಷನ್ ಏನು ಮಾಡ್ತಾ ಹೋಗ್ತೀನಿ ಅಂದರೆ ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಇರೋದ್ರಿಂದ 1 ಮೈನಸ್ ಕಾಸ್ ಥೀಟಾ ನಾನು 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಅಂತ ಬರೀಬೋದು. ಅದರಿಂದ ಏನಾಗುತ್ತೆ ನಾವು ಬೇಕಾದ್ರೆ ಅದು ಬರ್ಕೊಂಡು ನೋಡೋಣ. 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಏನಿದೆ ಅದನ್ನು ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಹೇಳಿದ್ರೆ ಇಲ್ಲಿ 1 ಅಂತ ಅಂದರೆ ಅದರಲ್ಲಿ ಏನೂ ಇಲ್ಲ, ಸ್ಕ್ವೇರ್ ಇಲ್ಲ ಅಂದ್ರೂ ಸ್ಕ್ವೇರ್ ಹಾಕಿದ್ರೂ 1 ಬರುತ್ತೆ. ಅದರಿಂದ ಇದು 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗೋದ್ರಿಂದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ನಮಗೆ ಫಾರ್ಮುಲಾ ಗೊತ್ತಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿಬೋದು. ಇವಾಗ ಎ ಅಂತ ಹೇಳಿದ್ರೆ 1 ಆಗಿದೆ, ಬಿ ಅಂತ ಅಂದರೆ ಕಾಸ್ ಆಗಿದೆ. ಸೊ 1 ಪ್ಲಸ್ ಕಾಸ್ ಥೀಟಾ ಇಂಟು
1 ಮೈನಸ್ ಕಾಸ್ ಥೀಟಾ ಅಂತ ಬರ್ಕೋಬೋದು. ಇವಾಗ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾನ ಕ್ಯಾನ್ಸಲ್ ಮಾಡ್ಬೋದು. ಉಳಿದಿದ್ದು 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಓಕೆ, ಇದೇನೇ RHS ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೊಸೆಕೆಂಡ್ ಥೀಟಾ ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ನ ಬಳಸ್ಕೊಂಡು ನಾವು ಇದನ್ನು ಪ್ರೂವ್ ಮಾಡಬೇಕಾಗಿತ್ತು. ಇವಾಗ ಬಂದಿದೆ ಅದು 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನಲ್ಲಿ ಕಾಸ್ ಎ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಈಕ್ವಲ್ ಟು 2 ಸೆಕೆಂಡ್ ಎ ಅಂತ ಇದೆ. ಓಕೆ, ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನಲ್ಲಿ ಏನಿದೆ ಅಂತ ಹೇಳಿದ್ರೆ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇದೆ. ಇದನ್ನು ನಾನು ಫಸ್ಟ್ LHS ಬರ್ಕೊಳ್ಳೋಣ. LHS ಈಕ್ವಲ್ ಟು LHS equal to cos A divided by 1 plus sin A plus 1 plus sin A divided by cos A. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಎರಡಕ್ಕೂ ನಾನು ಲಾಸಹ ಕಂಡುಹಿಡ್ಕೊಂಡೆ. ನಮಗೆ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಬರುತ್ತೆ. ಇದ್ರ ಲಾಸಹ ಇದಾಗಿದೆ. ಇದಾದಮೇಲೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ಏನಾಗುತ್ತೆ, ಈ ಕಾಸ್ ಇದು LHS ಈಕ್ವಲ್ ಲಾಸಹ ಕಂಡುಹಿಡ್ಕೊಂಡಾಗ ಇಲ್ಲಿ ಏನಿದೆ 1 ಪ್ಲಸ್ ಸೈನ್ ಎ ಮತ್ತು ಈ ಕಾಸ್ ಎ ಬಂದಿದೆ ಇದನ್ನು ನಾವು ಇಲ್ಲಿ ಗುಣಿಸ್ಕೊಂಡ್ರೆ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು ಕಾಸ್ ಎ ಆಗುತ್ತೆ. ಕಾಸ್ ಎನ ನಾನು ಇದ್ರ ಜೊತೆ ಗುಣಿಸ್ಕೊಂಡ್ರೆ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಪ್ಲಸ್ ಇಲ್ಲಿನೂ ಅಷ್ಟೇ, ಇಲ್ಲಿಗೆ ಇದ್ರ ಜೊತೆಗೆ ನಾನು 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಏನಿದೆ ಇದನ್ನು ಗುಣಿಸ್ಕೋತೀನಿ. ಇದನ್ನು ಗುಣಿಸ್ಕೊಂಡಾಗ ಈ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು 1 ಪ್ಲಸ್ ಸೈನ್ ಎನ ಉಳಿಯುತ್ತೆ. ಅದಕ್ಕೆ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂತ ಹೇಳಿದ್ರೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಇದಾದ್ಮೇಲೆ ಇದು ಕಂಟಿನ್ಯೂ ಮಾಡ್ತಾ ಹೋಗಿದ್ರೆ ಇಲ್ಲಿ ಕಾಸ್ ಸ್ಕ್ವೇರ್ ಎ ಇದೆ, ಅದನ್ನು ಹಾಗೆ ಬರ್ಕೊಳ್ಳೋಣ. ಇಲ್ಲಿ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಇರೋದ್ರಿಂದ ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳ್ಕೋಬೋದು. ಅದಾದರೆ 1 ಸ್ಕ್ವೇರ್ ಪ್ಲಸ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಅಂದರೆ ಸೈನ್ ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ ಎ ಅಂದರೆ 1 ಇಂಟು ಸೈನ್ ಎ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಗುತ್ತೆ. ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕಾಸ್ ಸ್ಕ್ವೇರ್ ಎ ಮತ್ತು ಸೈನ್ ಸ್ಕ್ವೇರ್ ಎ ಇದೆ. ಆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂದರೆ ನಮಗೆ ಒಂದು ಸಮೀಕರಣ ಗೊತ್ತಿದೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ. ಅದರಿಂದ ಇಲ್ಲಿ ನಮಗೆ ಸೈನು ಕಾಸ್ ಎರಡೂ ಬಂದಿರೋದ್ರಿಂದ ಅದೆರಡೂ ಸೇರಿ ನಾವು 1 ಅಂತ ಬರಿಬೋದು. ಅದಾದಮೇಲೆ ಈ ಪ್ಲಸ್ 1 ಏನಿದೆ ಅದನ್ನು ಹಾಗೆ ಬರ್ಕೋತೀನಿ. ಪ್ಲಸ್ 2 ಸೈನ್ ಎ ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ. ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಇದಾದಮೇಲೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲೇನಿದೆ 1 ಇದೆ, 1 ಪ್ಲಸ್ 1 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಅಲ್ಲಿ ಏನು ಬಂದಿದೆ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ ಒಂದ್ಸಲ. ಕಾಸ್ ಎ. ಇವಾಗ ಇದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಇವಾಗ 1 ಪ್ಲಸ್ 1 ಏನಾಗುತ್ತೆ 2 ಆಗುತ್ತೆ. 2 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಯಿತು. ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಅಂಶದಲ್ಲಿ ಎರಡೂ ಕಡೆನೂ ಸೈನ್ ಇರೋದ್ರಿಂದ 2 ಇರೋದ್ರಿಂದ ಎರಡನ್ನ ಕಾಮನ್ ತೊಗೊಂಡ್ರೆ 2. 1 ಪ್ಲಸ್ ಸೈನ್ ಎ ಆಯಿತು. 1 ಪ್ಲಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಇವಾಗ 1 ಪ್ಲಸ್ ಸೈನ್ ಎನ ನಾವು ಕ್ಯಾನ್ಸಲ್ ಮಾಡ್ಬೋದು. ಈಕ್ವಲ್ ಟು 2 ಬೈ ಕಾಸ್ ಎ ಆಗುತ್ತೆ. ಇವಾಗ ನಮಗೆ ವಿಲೋಮ ಅನುಪಾತ 1 ಬೈ ಕಾಸ್ ಎ ಅಂತ ಹೇಳಿದ್ರೆ ನಾವು ಸೀಕೆಂಟ್ ಎ ಅಂತ ಬರ್ಕೋಬೋದು. ಸೊ 2
ಈ 1/cos ಏನು ಉಳಿಯುತ್ತೆ ಅದನ್ನು ನಾವು ಸೆಕೆಂಡ್ ಎ ಅಂತ ಬರ್ಕೋತಾ ಇದ್ದೀನಿ. ಇದೇನೇ RHS ಆಗಿದೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅದನ್ನೇ ನಾವು ಕಂಡುಹಿಡಿಬೇಕಾಗಿರುವಂಥದ್ದು. ಸೊ ಇದು ಆನ್ಸರ್ 2 ಸೆಕೆಂಡ್ ಎ ಆಯಿತು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು 10ನೇ ತರಗತಿ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಅಭ್ಯಾಸ 8.3 ಡಿಸ್ಕಸ್ ಮಾಡ್ತೀನಿ. ನಾನು ಇಂದಿನ ವಿಡಿಯೋಗಳಲ್ಲಿ ಅಭ್ಯಾಸ 8.2, 8.1 ಡಿಸ್ಕಸ್ ಮಾಡಿದ್ದೀನಿ.